ಹಾ, ಶುರು ಮಾಡ್ಬೋದಲ್ಲ? ಎಲ್ಲ ಬಂಧುಗಳಿಗೂ ನನ್ನ ನಮಸ್ಕಾರ. ಅಧಿವಕ್ತಾ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತದ ಚಟುವಟಿಕೆಯಾಗಿ ವಕೀಲರಿಗಾಗಿ ವೆಬಿನಾರ್ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಂಡು ಬಂದಿದ್ದೇವೆ. ಈ ಕಾರ್ಯಕ್ರಮಗಳ ಮುಂದುವರಿದ ಭಾಗವಾಗಿ ಇವತ್ತಿನ ದಿನ ಜೊತೆಗೆ ಶ್ರೀಯುತ ನ್ಯಾಯಮೂರ್ತಿಗಳಂತ ಎ.ವಿ. ಚಂದ್ರಶೇಖರ್ ನಿವೃತ್ತ ನ್ಯಾಯಮೂರ್ತಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯ ಇದ್ದಾರೆ. ಜೊತೆ ಕಾರ್ಯಕ್ರಮದಲ್ಲಿ ನಮ್ಮ ಅಧಿವಕ್ತಾ ಪರಿಷತ್ನ ರಾಜ್ಯ ಅಧ್ಯಕ್ಷರಾದಂತಹ ಮಂಗಳೂರಿನ ವಕೀಲರಂತ P.S. ರವೀಂದ್ರನಾಥ್ ಅವರಿದ್ದಾರೆ. ನಮ್ಮ ಅಧಿವಕ್ತಾ ಪರಿಷತ್ನ ಪ್ರಧಾನ ಕಾರ್ಯದರ್ಶಿ ಆದಂತ ಆನಂದ್ ಮೂರ್ತಿ ಅವರಿದ್ದಾರೆ. ಹಾಗೂ ಇಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮವನ್ನ ನಾವು ಶುರು ಮಾಡ್ತಾ ಇದ್ದೇವೆ. ಸ್ಕೋಪ್ ಆಫ್ ಸಿವಿಲ್ ಫಸ್ಟ್ ಅಪೀಲ್. ಇತ್ತೀಚಿನ ಸರ್ವೋಚ್ಚ ನ್ಯಾಯಾಲಯ ನೀಡಿರುವಂತಹ ಈ ಅಯೋಧ್ಯೆ ರಾಮ ಜನ್ಮಭೂಮಿಗೆ ಸಂಬಂಧಪಟ್ಟಂತಹ ತೀರ್ಪಿದೆ. ಈ ತೀರ್ಪನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಈ ಫಸ್ಟ್ ಅಪೀಲ್ನ ಸ್ಕೋಪ್ ಏನು, ಅದರ ಪರಿಧಿ ಏನು ಅನ್ನೋ ವಿಷಯವನ್ನ ನಾವು ಇವತ್ತು ಚರ್ಚೆ ಮಾಡೋರಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಾನು ಆಗ್ಲೇ ತಿಳ್ಕೊಟ್ಟಂತೆ ನಮ್ಮ ಅಧ್ಯಕ್ಷರಾದಂತಹ P.S. ರವೀಂದ್ರನಾಥ್ ಅವರಿದ್ದಾರೆ. ಶ್ರೀಯುತರು ಮಂಗಳೂರಿನಲ್ಲಿ ವಕೀಲ ವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಅವರು ನಮ್ಮ ಅಧಿವಕ್ತಾ ಪರಿಷತ್ತಿನ ಕರ್ನಾಟಕ ದಕ್ಷಿಣ ಪ್ರಾಂತದ ರಾಜ್ಯ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ನೆಚ್ಚಿನ ಸಾಹೇಬರು ಇದ್ದಾರೆ. ಐ ವೆಲ್ಕಮ್ ಸರ್ ಟು ದ ಪ್ರೋಗ್ರಾಮ್. ಬ್ರೀಫ್ ಇಂಟ್ರೊಡಕ್ಷನ್. ಅವ್ರದ್ದೊಂದು ನಮ್ಗೆಲ್ಲರಿಗೂ ತುಂಬಾ ಪರಿಚಿತರಾದ್ರೂ ಕೂಡ ಒಂದು ಔಪಚಾರಿಕತೆ ದೃಷ್ಟಿಯಿಂದ ಅವರ ಒಂದು ಪರಿಚಯವನ್ನು ನನಗೆ ಮಾಡಿಕೊಡ್ತಾ ಇದ್ದೇನೆ. ಶ್ರೀಯುತ ಎ.ವಿ. ಚಂದ್ರಶೇಖರ್ ಅವರು ಮೇ 30, 1954ನೇ ಇಸ್ವಿನಲ್ಲಿ ಜನಿಸಿದ್ರು. ಮೂಲತಃ ಹಾಸನ ಜಿಲ್ಲೆ ಅರಕಲಗೂಡಿನವರು. 1984ನೇ ಇಸ್ವಿಯಿಂದ ತಮ್ಮ ವಕೀಲ ವೃತ್ತಿಯನ್ನ ಪ್ರಾರಂಭಿಸಿದ್ರು. ತುಂಬಾ ಯಶಸ್ವಿ ವಕೀಲ ವೃತ್ತಿಯನ್ನ ನಡೆಸಿ ಅವರ ಅರ್ಹತೆಯನ್ನ ಗಮನಿಸಿ 12 ವರ್ಷಗಳ ವಕೀಲ ವೃತ್ತಿ ಮಾಡ್ತಾ ಇದ್ದಂತೆನೆ ಅವರನ್ನ ನೇರವಾಗಿ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿ 1996ನೇ ಇಸ್ವಿನಲ್ಲಿ ನೇಮಕವನ್ನು ಮಾಡಲಾಯಿತು. ರಾಜ್ಯಾದ್ಯಂತ ಹಲವಾರು ಕಡೆಗಳಲ್ಲಿ, ಕೋಲಾರದಲ್ಲಿ, ಬೆಂಗಳೂರಿನಲ್ಲಿ, ರೂರಲ್ ನಲ್ಲಿ, ಮಂಡ್ಯದಲ್ಲಿ, ಉಡುಪಿನಲ್ಲಿ, ಹೀಗೆ ಹಲವು ಕಡೆಗಳಲ್ಲಿ ಶ್ರೀಯುತ ಎ.ವಿ. ಚಂದ್ರಶೇಖರ್ ಅವರು ಡಿಸ್ಟ್ರಿಕ್ಟ್ ಅಂಡ್ ಸೆಷನ್ ಜಡ್ಜ್ ಆಗಿ, ಪ್ರಿನ್ಸಿಪಾಲ್ ಡಿಸ್ಟ್ರಿಕ್ಟ್ ಅಂಡ್ ಸೆಷನ್ ಜಡ್ಜ್ ಆಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಶ್ರೀಯುತರು ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ನ ಸದಸ್ಯ ಕಾರ್ಯದರ್ಶಿಯಾಗಿ, ಬೆಂಗಳೂರು ಮೀಡಿಯೇಷನ್ ಸೆಂಟರ್ನ ನಿರ್ದೇಶಕರಾಗಿ, ಅಡ್ವೊಕೇಟ್ಸ್ ಅಕಾಡೆಮಿ, ಕರ್ನಾಟಕ ಸ್ಟೇಟ್ ಅಡ್ವೊಕೇಟ್ ಜುಡಿಷಿಯಲ್ ಅಕಾಡೆಮಿಯ ಡೈರೆಕ್ಟರ್ ಆಗಿ ಕೂಡ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಶ್ರೀಯುತ ಮಳಿಮಠ ಅವ್ರ ಕಮಿಷನ್ ನಲ್ಲಿ ಕೂಡ ಸಾಹೇಬರು ಕೆಲಸವನ್ನು ಮಾಡಿದ್ದಾರೆ. 2013ನೇ ಇಸ್ವಿನಲ್ಲಿ ಶ್ರೀಯುತರು ಹೈಕೋರ್ಟ್ನ ನ್ಯಾಯಮೂರ್ತಿಯಾಗಿ ಅಡಿಷನಲ್ ಜಡ್ಜ್ ಆಗಿ ನೇಮಕವಾದರು. ತುಂಬಾ ಸಣ್ಣ ಅವಧಿ, 3 ವರ್ಷಕ್ಕಿಂತ ಕಮ್ಮಿ ಅವಧಿಯಲ್ಲಿ ಅವರು ನ್ಯಾಯಮೂರ್ತಿಗಳ ಕೆಲಸ ಮಾಡಿದ್ರು ಕೂಡ ಭಾವಿ ಕಾರ್ಯ ಎಲ್ಲರ ಮನಗಂಡಿತ್ತು. 1540 ತೀರ್ಪುಗಳನ್ನ ಈ ಸಣ್ಣ ಅವಧಿಯಲ್ಲಿ ಅವರು ನೀಡಿರೋದು ಇದೊಂದು ಸಂಖ್ಯೆ ಮಾತ್ರ ಅಲ್ಲ, ಬಹಳ ತೀರ್ಪುಗಳು ರಿಪೋರ್ಟೆಡ್ ಜಡ್ಜ್ಮೆಂಟ್ಸ್ ಗಳಾಗಿರುವಂತದ್ದು ತುಂಬಾ ಗಮನಾರ್ಹ ಇದೆ. ಜಯಲಲಿತಾ ಅವರ ಪ್ರಕರಣದಲ್ಲಿ ಇವರು ದಿಟ್ಟ ನಿಲುವಿನ ತೀರ್ಮಾನ ದೇಶದೆಲ್ಲ ಕೊಟ್ಟಿದ್ದಂತ ವಿಷಯ ಗೊತ್ತಿದೆ ನಮ್ಗೆಲ್ಲರಿಗೂ. ಹಲವಾರು ಅವರು ಮೂಲತಃ ಹೆಚ್ಚಾಗಿ ಸಿವಿಲ್ ಟ್ರಯಲ್ ಕೋರ್ಟ್ ನಲ್ಲಿ ಪ್ರಾಕ್ಟೀಸ್ ಮಾಡಿದ್ದು, ಆನಂತರ ಹೆಚ್ಚಾಗಿ ಡಿಸ್ಟ್ರಿಕ್ಟ್ ಅಂಡ್ ಸೆಷನ್ ಜಡ್ಜ್ ಆಗಿ ಕೆಲಸ ನಡೆಸಿದ್ರು ಕೂಡ ಹಲವಾರು ಕಾನೂನುಗಳಿಗೆ ಸಂಬಂಧಪಟ್ಟಂತೆ, ಅದು ಆರ್ಬಿಟ್ರೇಷನ್ ಇರ್ಬೋದು, ಸಂವಿಧಾನಿಕ ಇಶ್ಯೂಗಳಿರ್ಬೋದು, ಸಿವಿಲ್ ಅಂಡ್ ಕ್ರಿಮಿನಲ್ ಅಂತೂ ಇದ್ದೇ ಇದೆ.
ಹೀಗೆ ವೇರಿಡ್ ಸಬ್ಜೆಕ್ಟ್ಸ್ ಗಳಲ್ಲಿ ಅವರು he has touched in his judgment, and we know that how effective he was as a judge of the Honorable High Court of Karnataka. Then ಹಾಗೇನೆ ಶ್ರೀಯುತರು ತಮ್ಮ ನಿವೃತ್ತಿ 2016ರಲ್ಲಿ ನಿವೃತ್ತಿ ಆದ ನಂತರ ತುಂಬಾ ಯಶಸ್ವಿಯಾಗಿ ಆರ್ಬಿಟ್ರೇಟರ್ ಆಗಿ ಮತ್ತು ಹಲವಾರು ಈ ಜುಡಿಷಿಯಲ್ ಅಕಾಡೆಮಿನಲ್ಲಿ ಉಪನ್ಯಾಸ ಕೊಡೋದು ಈ ರೀತಿಯಲ್ಲಿ ಅವರ ಪ್ರತಿಭೆಯನ್ನು ಗಮನಿಸಿ ಅವರನ್ನ ಮತ್ತೆ ಕರ್ನಾಟಕ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ನ ಜುಡಿಷಿಯಲ್ ಮೆಂಬರ್ ಆಗಿ 2017ನೇ ಇಸ್ವಿನಲ್ಲಿ ಅವ್ರನ್ನ ನಿಯುಕ್ತಿ ಮಾಡಲಾಯಿತು. 1 ವರ್ಷ 7 ತಿಂಗಳುಗಳ ಕಾಲ ಅವರು ಅಲ್ಲಿ ಕೂಡ ವೃತ್ತಿಯನ್ನ 11 ತಿಂಗಳುಗಳ ಕಾಲ ಅವರು ಜುಡಿಷಿಯಲ್ ಮೆಂಬರ್ ಆಗಿ ವೃತ್ತಿಯನ್ನು ನಡೆಸಿದ್ರು. ಆಗ ಕೂಡ 10,600 ಪ್ರಕರಣಗಳನ್ನ ಅವರು ಇತ್ಯರ್ಥಗೊಳಿಸಿದ್ದಾರೆ ಅನ್ನೋದು ಗಮನಾರ್ಹ ವಿಷಯ. ಆ ನಂತರ ಕೂಡ ಇವತ್ತಿಗೂ ಅವ್ರನ್ನ ಒಡನಾಟ ಹತ್ತಿರ ನೋಡಿದಾಗ ಗೊತ್ತಾಗುತ್ತೆ. ತುಂಬಾ ಪಾದರಸದಷ್ಟು ಚುರುಕಾಗಿರುವಂತಹ ವ್ಯಕ್ತಿ, ತುಂಬಾ ಆಕ್ಟಿವ್ ಆಗಿ ಸಕ್ರಿಯವಾಗಿ ತಮ್ಮ ವಿಚಾರವನ್ನ ಇಡುವಂತಹ ವ್ಯಕ್ತಿ. ಈಗಲೂ ತುಂಬಾ ನಿರಂತರವಾಗಿ ಜುಡಿಷಿಯಲ್ ಅಕಾಡೆಮಿನಲ್ಲಿ ಮತ್ತು ಹಲವು ಕಡೆಗಳಲ್ಲಿ ತಮ್ಮ ಕಾನೂನು ವಿಷಯಗಳ ಬಗ್ಗೆ ತಮ್ಮ ಪ್ರಬಂಧವನ್ನ ಉಪನ್ಯಾಸವನ್ನ ಮಂಡಿಸ್ತಾರೆ. ತುಂಬಾ ವಿಶೇಷವಾಗಿ ಹಲವಾರು ವಿಷಯಗಳ ಬಗ್ಗೆ ಅವರು ತಮ್ಮ ಲೇಖನಗಳನ್ನು ಬರೆದಿದ್ದಾರೆ. ಅವರು ತುಂಬಾ ಸರಳ ಜೀವಿ. ಆದ್ರೆ ನಮ್ಗೆಲ್ಲರಿಗೂ ಅನ್ಸೋದು ಅವ್ರು ಇನ್ನೂ ಒಂದಿಷ್ಟು ಕಾಲ ನಮ್ಮ ಹೈಕೋರ್ಟ್ ನಲ್ಲಿ ಅವ್ರು ನ್ಯಾಯಮೂರ್ತಿಯಾಗಿದ್ದಿದ್ರೆ ನಿಮಗೆ ತುಂಬಾ ಜುಡಿಷಿಯರಿಗೆ ಮತ್ತು ನ್ಯಾಯದಾನಕ್ಕೆ ತುಂಬಾ ದೊಡ್ಡ ಆಗ್ತಿತ್ತು ಅನ್ನೋದು ಎಲ್ಲಾ ವಕೀಲರು ಅವ್ರ ಮುಂದೆ ಪ್ರಾಕ್ಟೀಸ್ ಮಾಡಿರುವಂತ ವಕೀಲರ ಒಂದು. ಶ್ರೀಯುತರು ಈಗ ಕೂಡ ಒಬ್ಬ ಸಕ್ರಿಯ ಆರ್ಬಿಟ್ರೇಟರ್ ಆಗಿ ಹಲವಾರು ಉಪನ್ಯಾಸಗಳನ್ನು ಕೊಡ್ತಾ, ರೆಗ್ಯುಲರ್ ಆಗಿ ಜುಡಿಷಿಯಲ್ ಅಕಾಡೆಮಿನಲ್ಲಿ ಉಪನ್ಯಾಸವನ್ನು ಕೊಡ್ತಾ ಇರ್ತಾರೆ. ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಪ್ರವಾಸವನ್ನು ಮಾಡ್ತಾ ಇರ್ತಾರೆ. ಇವತ್ತು ಅವರು ಈ ವಿಷಯದ ಬಗ್ಗೆ ಒಪ್ಕೊಂಡು ನಮ್ಮ ಕರೆಗೆ ಹೋಗ್ಬಿಟ್ಟು ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸೊ ಅವರ ಉಪನ್ಯಾಸ ನಾವೆಲ್ಲ ಕೇಳೋಣ. ಈಗ ನಾನು ನಮ್ಮ ಅಧ್ಯಕ್ಷರಾದಂತ ರವೀಂದ್ರನಾಥ್ PS ಅವರಿಗೆ ಒಂದು ಸ್ವಾಗತ ಭಾಷಣವನ್ನ, ಒಂದು ಅಧಿವಕ್ತ ಪರಿಷತ್ ಪರಿಚಯವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊ. ಮಾತಾಡ್ಬೋದಲ್ಲ? ಮಾತಾಡಿ. ಎಲ್ಲರಿಗೂ ನಮಸ್ಕಾರಗಳು. ಈ ರಾಷ್ಟ್ರೀಯ ಅಧಿವಕ್ತ ಪರಿಷತ್ ಅಂತ ಹೇಳುವಂಥದ್ದು ವಕೀಲ ಸಮುದಾಯಕ್ಕೆ ಬಹಳ ದೊಡ್ಡ ಸಂಘಟನೆ ಬೇಕು ಅಂತ ಹೇಳುವಂತ ಒಂದು ಉದ್ದೇಶದಿಂದ 1992ನೇ ಇಸವಿಯಲ್ಲಿ ಹಿರಿಯ ವಕೀಲರುಗಳು, ನಿವೃತ್ತ ನ್ಯಾಯಮೂರ್ತಿಗಳು ಹಾಗೆ ಇನ್ನಿತರ ಸಹಕಾರದಿಂದ ಈ ಒಂದು ರಾಷ್ಟ್ರೀಯ ಅಧಿವಕ್ತ ಪರಿಷತ್ ಅಂತ ಹೇಳುವಂತ ಒಂದು ಸಂಘಟನೆಯನ್ನು ಹುಟ್ಟು ಹಾಕಿತ್ತು. ಇದರ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ರಾಷ್ಟ್ರೀಯ ವಿಚಾರ ಮತ್ತು ಸಾಮಾಜಿಕ ಭದ್ರತೆ ಮತ್ತು ವಕೀಲರಲ್ಲಿ ಪಾರದರ್ಶಕತೆ, ನಿಷ್ಪಕ್ಷಪಾತ ಮತ್ತು ಅದೇ ರೀತಿ ಕಿರಿಯ ವಕೀಲರಿಗೆ ಯಾವ ರೀತಿ ತರಬೇತಿಯನ್ನು ನೀಡಿ ಅವರನ್ನು ಒಂದು ಸುಶಿಕ್ಷಿತ ವಕೀಲರನ್ನಾಗಿ ಮಾಡುವಲ್ಲಿ ಏನು ಕ್ರಮವನ್ನು ಕೈಗೊಳ್ಳಬಹುದು ಎಂಬುದು ಇದರ ಮೂಲ ಉದ್ದೇಶ. ಇದು ರಾಷ್ಟ್ರ ಮಟ್ಟದಲ್ಲಿದೆ, ರಾಜ್ಯ ಮಟ್ಟದಲ್ಲಿದೆ, ಜಿಲ್ಲಾ ಮಟ್ಟದಲ್ಲಿದೆ, ತಾಲೂಕು ಮಟ್ಟದಲ್ಲಿ ಸಹ ಇದೆ. ಎಲ್ಲ ವಕೀಲರುಗಳೇ ಇದರ ಸದಸ್ಯರು. ಈ 2020 ಅಂತ ಹೇಳುವಂಥದ್ದು ನಮ್ಮ ದೇಶಕ್ಕೆಲ್ಲ, ಇಡೀ ಪ್ರಪಂಚಕ್ಕೆ ಬಹಳ ಕೆಟ್ಟ ವರ್ಷ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಇಂತಹ ಸಂದರ್ಭದಲ್ಲಿ ಭಾರತ ದೇಶವೇ ಮಾರ್ಚ್ 23ಕ್ಕೆ ಲಾಕ್ಡೌನ್ ಘೋಷಣೆ ಮಾಡಿತು. ಇಂತಹ ಸಮಯದಲ್ಲಿ ವಕೀಲರುಗಳು ಅವರವರ ಮನೆಯಲ್ಲಿ ಸೀಮಿತವಾಗಿರುವಾಗ ಕಾನೂನನ್ನು ಯಾವ ರೀತಿಯಲ್ಲಿ ನಾವು ಇನ್ನೂ ಅರ್ಚನೆ ಮಾಡಬಹುದು, ಇನ್ನೂ ಹೆಚ್ಚೆಚ್ಚು ಅನುಭವಿಸಿಕೊಳ್ಳಬಹುದು ಅಂತ ಹೇಳುವ ನಿಟ್ಟಿನಲ್ಲಿ ನಾವು ವಕೀಲ ವೃಂದದವರು ಬೇರೆ ಬೇರೆ ಈ ವೆಬಿನಾರ್ ತಂತ್ರ ಮಾಹಿತಿ ಜ್ಞಾನ ಮೂಲಕ ಇದು ಹಂಚಿಕೊಳ್ಳಬಹುದು ಅಂತ ಹೇಳಿ ಕಂಡುಕೊಂಡರು. ಯಾವ ಮನುಷ್ಯನೇ ಆಗ್ಲಿ ಸಂಕಷ್ಟದಲ್ಲಿರುವಾಗ ಅವನಿಗೆ ಆ ಸಂಕಷ್ಟವೇ ಕೆಲವು ಅವನಿಗೆ ಬುದ್ಧಿಯನ್ನು ಹೇಳಿಕೊಡ್ತದಂತೆ. ಅದಕ್ಕೆ ಇದುವೇ ಕೋವಿಡ್ ಉದಾಹರಣೆ. ಯಾಕಂತ ಹೇಳಿದ್ರೆ ಕೋರ್ಟಿಗಾಗ್ಲಿ ವಕೀಲರಿಗಾಗ್ಲಿ ತಂತ್ರ, ಈ ನಮ್ಮ ಟೆಕ್ನಾಲಜಿಯಲ್ಲಿ ಅಷ್ಟೊಂದು ಪರಿಣತಿ ಇರಲಿಲ್ಲ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಅಂತ ಈ ಒಂದು ಸಮಯದಲ್ಲಿ
ಇದೇ ನಮ್ಮ ಅಧಿವಕ್ತ ಪರಿಷತ್ತು, ಕಾನೂನು ಮಾಹಿತಿ, ಆಮೇಲೆ ನಮ್ಮ ಫೇಸ್ಬುಕ್ಕಿನಲ್ಲಿ ಒಂದು 4 ಲೈವ್, ಕರ್ನಾಟಕ ಸರ್ಕಾರವು ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಬಗ್ಗೆ ಈ ಎಕ್ಸಾಮ್ ಇದು ಮಾಡಿದ ಬಗ್ಗೆ ನಿರಂತರ 30 ದಿವಸಗಳ ಕಾಲ ಅದರ ಬಗ್ಗೆ ಇದೇ ವೆಬಿನಾರ್ ಮೂಲಕ ಅವರಿಗೆ ಟ್ರೈನಿಂಗ್. ಆಮೇಲೆ ವಕೀಲರುಗಳು ಅವರವರ ಮನೆಗೆ ಸಹ ಹೊಸ ಕಾನೂನಿನ ಬಗ್ಗೆ, ಅದು ಇನ್ಫಾರ್ಮೇಶನ್ ಟೆಕ್ ಮಾಡಿರ್ಬೋದು, ಎವಿಡೆನ್ಸ್ ಆಕ್ಟ್ ಇರ್ಬೋದು, PTCL ಆಕ್ಟ್ ಇರ್ಬೋದು, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಇರ್ಬೋದು, ಎವಿಡೆನ್ಸ್ ಆಕ್ಟ್ ಬಗ್ಗೆ, ಇದರ ಬಗ್ಗೆ ಎಲ್ಲ ಹಿರಿಯ ವಕೀಲರುಗಳು ಅದರ ಬಗ್ಗೆ 1 ಗಂಟೆ ಅಥವಾ 1.5 ಗಂಟೆ ಉಪನ್ಯಾಸಗಳನ್ನು ನೀಡುವ ಮೂಲಕ ನಾವು ಮನೆಯಲ್ಲೇ ಕೂತು ನಮ್ಮ ಜ್ಞಾನ ಇಲ್ಲದ್ರೆ ಏನಾಗ್ತದೆ, ಧೂಳು ಬರ್ತದೆ. ಆ ಧೂಳನ್ನು ತೆಗಿಲಿಕ್ಕೋಸ್ಕರ ಆಗಿದ್ದಾಗೆ ನಾವು ಇಂಥ ವಿಚಾರ ಇದನ್ನು ಇದೇ ವೆಬಿನಾರ್ ಮೂಲಕ ಮಾಡ್ತಾ ಇದ್ದೇವೆ. ಅಷ್ಟು ಮಾತ್ರ ಅಲ್ಲದೆ ವಕೀಲರಿಗೆ ಇಂತಹ ಒಂದು ಈ ಕೋವಿಡ್ ಬಂದ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಪ್ರಥಮವಾಗಿ ಇದೇ ಅಧಿವಕ್ತ ಪರಿಷತ್ತಿನವರು ವಕೀಲರಿಗೆ ಒಂದು ಸಹಾಯ ಮಾಡಬೇಕು ಅಂತ ಹೇಳಿ ಕೇಳಿಕೊಂಡು ಆ ಬಗ್ಗೆ ಪತ್ರವನ್ನು ಬರೆದಿದ್ರು. ಅಷ್ಟು ಮಾತ್ರವಲ್ಲ, ಸ್ವದೇಶ ಈ ನಾವು ವಸ್ತುಗಳನ್ನು ಅವಲಂಬಿತವಾಗಬೇಕು. ಈಗ ನರೇಂದ್ರ ಮೋದಿ ಹೇಳಿದ್ರೆ ಏನಾಗಬೇಕು ಅಂತ ಹೇಳಿದ್ರೆ, ನಾವು ಯಾಕಂದ್ರೆ ಈ ಬೇರೆ ದೇಶವನ್ನು ಅವಲಂಬಿಸಬೇಕಿಂತ ನಮ್ಮ ದೇಶವೇ ಸ್ವದೇಶ ಅವಲಂಬಿತ ಮಾಡಬೇಕು ಅಂತ ಉದ್ದೇಶ ಬಗ್ಗೆ ಈ ಬಗ್ಗೆ ಸಹ ನಾವು ಮಾಹಿತಿಯನ್ನು ನೀಡ್ತಾ ಇದ್ದೆವು, ರಕ್ತ ಶಿಬಿರ ಮಾಡ್ತಾ ಇದ್ದೆವು. ಅಷ್ಟು ಮಾತ್ರವಲ್ಲೇ ಇಂದು ನಾನು ಮಂಗಳೂರು ಇರ್ಬೋದು, ಮಾನ್ಯ ನ್ಯಾಯಾಧೀಶರು ಬೆಂಗಳೂರು ಇರ್ಬೋದು, ನಮ್ಮ ಕಾರ್ಯದರ್ಶಿಗಳು ಮೈಸೂರು ಇರ್ಬೋದು, ಆದ್ರೆ ಇದೆಲ್ಲ ಒಂದೇ ಈ ಒಂದು ವೇದಿಕೆಯ ಮೂಲಕ ನಾವು ಬೇರೆ ಬೇರೆ ಕಡೆಯಲ್ಲಿ ಸಹ ಏಕಕಾಲದಲ್ಲಿ ಒಬ್ಬರು ಪರಸ್ಪರ ಇನ್ನೊಬ್ಬರು ನೋಡ್ಲಿಕ್ಕೆ ಸಹ ಒಂದು ಅವಕಾಶ ಆಯ್ತು. ಇದನ್ನು ನಮಗೆ ಕೋವಿಡ್ ಹೇಳಿಕೊಟ್ಟದ್ದು ಅಂತ ಹೇಳಿ ಅದಕ್ಕೆ ನಾವೊಂದು ಥ್ಯಾಂಕ್ಸ್ ಹೇಳ್ಬೇಕು. ಇಲ್ಲಂದ್ರೆ ಇದ್ರ ಮಾಹಿತಿ ಯಾವ ವಕೀಲಿಗೂ ಸಹ ಇಲ್ಲ. ಈ ಒಂದು ಸಂದರ್ಭದಲ್ಲಿ ಇನ್ನು ಈ ಹೊತ್ತಿನಲ್ಲಿ ಭಾನುವಾರದಲ್ಲಿ ನಾವು ಈ ಇನ್ನೂ ಕಾನೂನನ್ನು ಹೆಚ್ಚೆಚ್ಚು ಜಾಗೃತಗೊಳಿಸಬಹುದು, ಹೆಚ್ಚೆಚ್ಚು ಜ್ಞಾನವನ್ನು ಕೊಡ್ಬೋದು ಅಂತ ಹೇಳಕ್ಕೆ ನಮ್ಮ ಇದೇ ಅಧಿವಕ್ತ ಪರಿಷತ್ತಿನವರು ಬಹಳ ಅಪ್ರತಿಮವಾಗಿ ಕಲಾಯದಲ್ಲಿ ನ್ಯಾಯದಲ್ಲಿ ಬಹಳಷ್ಟು ಪ್ರೌಢಿಮೆಯನ್ನು ಹೊಂದಿದಂತಹ ಗೌರವಾನ್ವಿತ ನ್ಯಾಯಾಧೀಶರು ಶ್ರೀ ಎ ವಿ ಚಂದ್ರಶೇಖರ್ ಅವರು ಮಂಗಳೂರಿನ ಜಿಲ್ಲಾ ನ್ಯಾಯಾಧೀಶ ಆಗಿದ್ದು, ಆಗ ನಾನು ಕಿರಿಯ ವಕೀಲನಾಗಿ ಮಂಗಳೂರಲ್ಲಿದ್ದೆ, ಎಂ ವಿ ಶಂಕರ್ ಭಟ್ಟ ಅಧಿಕಾರಕ್ಕೆ. ಅವರು ಎಷ್ಟೋ ಅವರ ನ್ಯಾಯಾಲಯದಲ್ಲಿ ಶಂಕರ್ ಭಟ್ಟ ಪರವಾಗಿ ಅಲ್ಲಿ ಅದೇ ಕೋರ್ಟಲ್ಲಿ ಹಾಜರಾಗಿತ್ತು. ಇಂತಹ ಒಂದು ನ್ಯಾಯಾಧೀಶರು ಇಂದು ಸಿವಿಲ್ ಅಪೀಲ್ ವ್ಯಾಪ್ತಿ ಬಗ್ಗೆ ನಮಗೊಂದು ಉಪನ್ಯಾಸ ಕೊಡ್ಲಿಕ್ಕಿದ್ದಾರೆ. ಅಂತ ಒಂದು ಅಪ್ರತಿಮ ವಾಗ್ಮಿ, ಬಹಳ ಒಂದು ಉತ್ತಮ ನ್ಯಾಯಾಧೀಶರನ್ನು ಈ ಒಂದು ವೇದಿಕೆಗೆ ಸ್ವಾಗತಿಸುತ್ತಾ ಅವರಿಗೆ ವೇದಿಕೆಯನ್ನು ತೆರವು ಮಾಡಿ ನನ್ನ ಸ್ವಾಗತ ಭಾಷಣಕ್ಕೆ ನಾನು ಮುಕ್ತಾಯ ಹಾಡ್ತಾ ಇದ್ದೇನೆ. ಇದರ ಜೊತೆಗೆ ಆನಂದ ಮೂರ್ತಿಯವರನ್ನು, ಶೌರ್ಯವರನ್ನು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಪೂರ್ವವಾಗಿ ಸ್ವಾಗತಿಸುತ್ತಾ ವೇದಿಕೆಯನ್ನು ಅವರಿಗೆ ತೆರವು ಮಾಡಿಕೊಡ್ತಾ ಇದ್ದೇನೆ. That's all. Pleasant evening to all of you. First of all, happy Guru Purnima. This is a very auspicious day for all of us. Today, all of us are in the same platform, those sitting in different places. As rightly pointed out by Mr. Ravindranath, the President of Adhivakta Parishad, we have to make use of the advancement in the technology to make this virtual world effective, especially in times of pandemic. It's very heartening to note that the Adhivakta Parishad has taken this excellent task of helping lawyers across the state on various issues. First of all, I express my sincere thanks to the President, Mr. Ravindranath, Mr. Shauri, Mr. Anand Murthy, and the organizers for inviting me to this webinar. And at the same time, I thank all the esteemed viewers who are the members of the noble profession, advocacy. Friends, before going to the scope of first civil appeal as contemplated under section 96 of the Code of Civil Procedure, I would like to say that strong advocacy is the requirement for a strong judiciary.
because judiciary draws its sustenance in advocacy, and therefore advocates will have strong enough. What does this word strong mean? The word strong means here is that the advocates must be conversant with the first principles of law, either in civil cases or in criminal cases, while practicing in trial courts. When a lawyer moves to the High Court, he should necessarily know the nuances of the various provisions of the Constitution of India and their application before the Constitutional Court. Be as it may, this is a wonderful opportunity for all of you to equip your results during this endemic period. You have a lot of time. You can study a lot, learn more, and make use of the same when courts function in the usual manner after this pandemic. Section 46 is an invaluable right for a party who has lost a suit or suffered a decree, either partially or wholly. It is a vested right for the aggrieved person to file an appeal before the appellate court. It can't be so easily interfered with. Way back in 1959-57, a Constitution Bench judgment rendered in the case of Garikapati Veerayya versus Subbaiah Chowdhury, 19 AIR 1957 SC 540, Honorable Supreme Court has explained the scope of Section 96, the scope of the First Appellate Court, and the scope of the amendment of the substantive law during the pendency of the suit or the appeal, as the case may be. The law which is applicable as on the date of the commencement of the suit continues to hold the field till it assumes a logical end, unless there is a specific intendment in the legislature that it shall be retrospective, or attending circumstances do make a clear case for retrospectivity. Normal rule is that all laws are prospective unless they are specifically indicated in the very amendment or by necessary implication. Keeping this in mind, we will go to other important provisions of Section 96 of CPC and the application part found in Order 41 of CPC. Friends, as all of you know, a civil suit is maintainable in a civil court. Section 9 of CPC mandates that exclusion of civil court's jurisdiction should not be readily inferred. The reasonable inference is that a civil court has a right to entertain all suits of civil in nature. When a suit necessarily means there must be a plaintiff. If the party comes and appears, he is entitled to file written statement. After the written statement, the plaintiff can file a reply to explain some of the averments made in the written statement. There can be a rejoinder to that reply. Though reply and rejoinder are not to be found in the Civil Procedure Code, they are found in Civil Rules of Practice. For a civil case, pleadings is the foundation. The edifice of the case will be built on the foundation of pleadings. Unless a fact is pleaded, that cannot be put into in the evidence. All material facts must necessarily be pleaded in the pleadings, and that's how a case begins. Thereafter, issues are framed, evidence of both the parties are recorded, arguments will be heard, and in the meantime, if there are any interlocutory applications, they will be considered,
and suitable orders would be passed, and subject to the orders of the revisional court or the appellate forum, the case proceeds, and ultimately the suit will be either dismissed in entirety or decreed in entirety or partially. Soon after the decision, the aggrieved party has a right to carry the matter to an appellate court. If it is a matter decided by a court of civil judge, the matter can be taken to the civil judge senior division, jurisdictional civil judge senior division. If the matter is in the civil court and the pecuniary jurisdiction is between 5 lakhs and 10, above 5 lakhs, between 10 lakhs, below 10 lakhs, appeal lies to the district court. And if it exceeds 10 lakhs and above, the appeal lies to the High Court. You know, this appeal provision provides for many eventualities. Appeal will be filed. Party aggrieved will have stated the grounds on which he is aggrieved by the judgment. And then on the basis of the points, on the basis of the grounds raised in the appeal memo and the grounds permitted to be urged by the court, appropriate points will have to be formulated under Article 40, under Order 41, Rule 31 of CPC. Then matter will be heard and disposed of. Appellate court is virtually a trial court for all practical purposes. It has the power to record additional evidence, to reframe issues, recast issues, delete issues, allow amendment, and then consider the matter. It has the power to remand in its entirety or remand for a limited purpose if it is specifically made out, and it has the power to allow the appeal in its entirety and set aside the judgment or modify the judgment, vary the judgment, taking into consideration the subsequent events which have a bearing on the case. Friends, Order 41, Rule 31 is a very, very salutary provision in the CPC. While submitting arguments, if you feel that a new point is to be urged, so far as fact is concerned, you are entitled. You are not entitled unless the court permits. And for that, all of you know very well, amendment may be required. For urging a point of law on admitted facts, court will definitely permit such points to be argued. With this in background, let us see how the first appeal will have to be dealt with by the first appellate court. In a classic judgment, the Honorable Supreme Court in the case of Santosh Hazari versus Purushottam Tiwari, dead by LRs, AIR 2001, Supreme Court 935, has held that the first appellate court, if it intends to upturn the judgment of the trial court, has to come to the close quarters and assign its own reasons as to where the trial court has gone wrong and what should have been the proper approach. If an appellate court if the first appellate court intends to upturn a judgment of the trial court, that too written by a judge who had recorded the evidence, the court will have to be cautious. If demeanor is recorded in the trial court, normally appellate court will not interfere with the inferences drawn by the trial court judge in regard to those demeanors. That is the privilege. And many a times it will be argued that the judgment is against a dead wood. There is a Supreme Court judgment also. If the judge who has recorded the evidence and authored the judgment, more solemnity has to be attached to such judgment by the first appellate court.
if the first appellate court intends to uphold the judgment of the trial court, it need not restate all the facts, all the controversial fact, all the facts. It is enough. It agrees with the finding by giving appropriate reasons and thus uphold the judgment. In the case of Santosh Hazari, Honorable Supreme Court has dealt with the scope of Section 96 of CPC as also Section 100 of CPC, which deals with the second appeal that will be filed before the High Court. It is clearly mentioned, observed by the Honorable Supreme Court, that the first appellate court is the final court of facts and even final court of law also, because under Section 100 of CPC, the second appellate court can admit a case only if substantial question of law is made out, not question of law. It's after the amendment to 1976, in the year 1976, there must be a substantial question of law for admitting in a case. Otherwise, it will be dismissed at the threshold by assigning appropriate reasons. The first appellate court will normally not interfere with the judgment of the trial court as well as the first appellate court if there are concurrent findings and facts. There is a clear prohibition to that effect. If the first appellate court has not discharged this responsibility properly while upturning a judgment, then it can be a case for admission by the second appellate court. And if some material evidence which have a great bearing on the case have been either ignored or law is misapplied to the facts of the case and thereby injustice is caused, then only Section 100 will be invoked and matter will be admitted. And this is how a first appellate court has to do its duty. Because second appellate court is not a court of, we will not reassess the evidence. It is only in exceptionally, extraordinary cases, it may reassess. It may, most of the times, even if it finds a reassessment is to be done, or for some other reasons, valid reasons, it may remand to the first appellate court, which is the court of final court of facts. Therefore, the first appellate court has to reassess the entire evidence, both in regard to fact and in regard to law, and give its finding. Therefore, Order 41 Rule 31 mandates that appropriate points will have to be formulated by the first appellate court. Otherwise, there is a chance of the first appellate court getting misdirected. Many times we have seen in the first appellate court, if a point is not properly framed, and if it is framed, whether the judgment and decree of the trial court suffers from infirmity and perversity, and whether any interference is called for, and if so, to what extent. Normally, the second appellate court would say that this is not the approach that should have been adopted, because non-compliance of mandatory provisions of Order 41 Rule 31 of CPC. Though this part of my observation is in regard to the scope of the court, this would be one of the grounds in the second appeal. Therefore, I am bringing to all to your kind notice. Friends, it is in this regard, the recent judgment of the Supreme Court, the recent decision of the Constitution Bench in the case of M. Siddique and others versus Mahant Suresh Das and others is very relevant. The said judgment was given on 9/11/2019 by a Constitution Bench consisting of 5 judges. It is a unanimous judgment. It's a judgment delivered after hearing marathon arguments for 40 days. For almost 4 months, the arguments were heard in Keshavananda Bharati case. Probably this may be the second case which has consumed so much of time. And the judgment is iconic in the sense
not that it decided a dispute which had some other bearing also. It is true that the contestants in the set suits belong to two important religions. There was a lot of discussion in the media during the pendency of the appeals as to when the case would be decided, because it had almost completed 9 years. When persistent request was made, the then Honorable Chief Justice took a bold decision to hear the matter and constituted a bench of 5 judges. Friends, normally Supreme Court will not constitute a bench to hear an appeal, constitute a constitution bench for hearing a civil appeal. It's a rare occasion, taking into consideration the gravity of the issues involved in the 4 clubbed suits decided by the Allahabad High Court, 3 judges of the Allahabad High Court. The Supreme Court, as per the rules prevailing, thought it fit to constitute a bench. It has gone into various aspects. This judgment is iconic for yet another reason, because it has considered a judgment of the trial court, that is the High Court of Allahabad, which runs to 4,300 pages and consists of the oral testimony of more than 80 witnesses and thousands of documents, relevant documents, and the lengthy report submitted by the Archaeological Survey of India as an expert in terms of Section 45 of Evidence Act. All of you know very well, whatever may be the gravity of a civil case, the evidence in the civil case will be assessed on the basis of preponderance of probabilities. Section 3 of the Evidence Act speaks to that effect. What is preponderance of probabilities has been succinctly explained by the Honorable, and what is preponderance of probabilities and what is proof beyond reasonable doubt, which will be insisted in criminal cases, has been very excellently and eloquently explained by the Honorable Supreme Court in the case of State of UP versus Krishna Gopal, AIR 1988, Supreme Court 2154. So in criminal cases, the courts insist a little higher degree of the preponderance of probabilities. Even in criminal cases, preponderance of probabilities is the benchmark, but a little higher degree. Keeping in this in mind, the Supreme Court has weighed the case of the parties and ultimately come to the conclusion that the suit number 5, filed on behalf of Ram Virajaman by next friend Devaki Nandan Agarwal, a retired judge of the Allahabad High Court, as maintainable and to be in time, that is not barred by time, and has held that the suit filed by Nirmohi Akhara as barred by time, though the Allahabad High Court had given a 2:1 split judgment, holding that all the 3 parties, that is Hindus, Muslims and Nirmohi Akhara, were entitled to 1/3 share each, in spite of Nirmohi Akhara and the suits filed by Nirmohi Akhara and Sunni Waqf Board being barred by time. These facts have been these issues have been eloquently discussed by the Honorable Supreme Court. And please read that judgment. The way in which the points have been formulated for appropriate decision in regard to the vexed issues involved in those suits. All those points are perfectly in compliance with the Order 41 Rule 31 of CPC. We come across the application of many provisions of these various statutes, and particularly the procedural laws. Friends, I'm given to understand that many lawyers from Taluk headquarters and rural areas have also joined today's webinar. Therefore,
in the middle, I would like to speak in Kannada also so that they will also be able to grasp the issues. ಈ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದವರು ಈ ತೀರ್ಪನ್ನು ಕೊಡಬೇಕಾದ್ರೆ ಅನೇಕ ಪ್ರಮುಖವಾದಂಥ ಇಶ್ಯೂಸ್ ಅನ್ನ ಕನ್ಸಿಡರ್ ಮಾಡಿದ್ದಾರೆ. ಯಾವುದದು? ಮೊಟ್ಟ ಮೊದಲನೇದಾಗಿ ಅವರು ಮಾಡಿರ್ತಕ್ಕಂಥದ್ದು ಯಾವುದು? ಪ್ರಿಪಾಂಡರೆನ್ಸ್ ಆಫ್ ಪ್ರಾಬಬಿಲಿಟೀಸ್. ಅಂದ್ರೆ ಸಾಕ್ಷ್ಯವನ್ನ ಗಣನೆಗೆ ತೆಗೆದುಕೊಳ್ಳುವಾಗ ಯಾವ ಮಾನದಂಡವನ್ನು ಅನುಸರಿಸಬೇಕು? ಸೆಕ್ಷನ್ 3 ಆಫ್ ಎವಿಡೆನ್ಸ್ ಆಕ್ಟ್. ಅಲ್ಲಿಂದ ಬಂದ ನಂತರ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು, ಅವರು ಎಕ್ಸ್ಪರ್ಟ್ ಅಂತ, ಅವರು ಸೆಕ್ಷನ್ 45 ಆಫ್ ಎವಿಡೆನ್ಸ್ ಆಕ್ಟ್ ಪ್ರಕಾರ ದಿ ಪರ್ಸನ್ಸ್ ವರ್ಕಿಂಗ್ in Archaeological Survey of India are experts, and because they have been directed to conduct a scientific investigation of the area where the Babri Mosque existed earlier. 6/12/92 ಬಾಬ್ರಿ ಮಸೀದಿ ಧ್ವಂಸವಾದ ನಂತರ ಅಲ್ಲಿ ಖಾಲಿ ಜಾಗ ಆಗೋಯ್ತು. ಆ ಖಾಲಿ ಜಾಗವನ್ನ ಉತ್ಖನನ ಮಾಡಿ ಅಲ್ಲಿ ಏನಾದರೂ ಇದೆಯಾ, ಯಾವುದಾದ್ರೂ ದೇವಸ್ಥಾನಗಳು ದೇವಸ್ಥಾನಗಳು ಇದ್ರೆ ಅದು ಯಾವ ರೀತಿಯ ದೇವಸ್ಥಾನಗಳು ಅನ್ನೋದ್ರ ಬಗ್ಗೆ ನಮಗೊಂದು ವಿವರವಾದಂತಹ ಒಂದು ವರದಿಯನ್ನು ಕೊಡಿ ಅಂತ ಹೇಳಿದ್ರು. ಅದಕ್ಕೆ ಯಾವ ರೀತಿ ಮಾಡಬೇಕು, ಉತ್ಖನನ ಮಾಡಬೇಕು ಅಂತ ಅನ್ನೋದಕ್ಕೆ ಅದಕ್ಕೆ ಆ GPR ಸಿಸ್ಟಮ್ ಎಲ್ಲ ಉಪಯೋಗಿಸಿ ಹೀಗೆ ಮಾಡಬೇಕು ಅಂತ ಹೇಳಿ ಅದಕ್ಕೆ ಕೋರ್ಟು ಸುದೀರ್ಘವಾದಂತಹ ಒಂದು ಆದೇಶವನ್ನ ಮಾಡಿ ಅದರಂತೆ ಅವರು ಒಂದು ಸುದೀರ್ಘವಾದಂತಹ ರಿಪೋರ್ಟ್ ಅನ್ನು ಅವರು 2004ನೇ ಇಸ್ವಿಯಲ್ಲಿ ಕೊಟ್ಟರು. ಅದನ್ನೆಲ್ಲ ಕನ್ಸಿಡರ್ ಮಾಡಿ ಸುಮಾರು 80ಕ್ಕೂ ಹೆಚ್ಚು ಸಾಕ್ಷ್ಯಗಳ ನುಡಿ ಸಾಕ್ಷ್ಯವನ್ನ ಸಂಗ್ರಹಿಸಿ ಮತ್ತು ದಾಖಲಾತಿ ಸಾಕ್ಷ್ಯ, ಅಪಾರವಾದಂತಹ ದಾಖಲಾತಿ ಸಾಕ್ಷ್ಯವನ್ನ ಪರಿಗಣಿಸಿದರು. ನಂತರ ಇಶ್ಯೂ ಯಾವ್ಯಾವ್ದು ಬಂತು? ಅದರಲ್ಲಿ ಅಡ್ವರ್ಸ್ ಪೊಸೆಷನ್, ರೆಸ್ ಜುಡಿಕೇಟಾ, ಎಸ್ಟಪಲ್, ನಂತರ ವಕ್ಫ್ ಆಕ್ಟ್ ನಲ್ಲಿ ಗ್ರಾಂಟ್ ಅಂಡರ್ ದಿ ವಕ್ಫ್ ಆಕ್ಟ್, ಲಾಸ್ಟ್ ಗ್ರಾಂಟ್. ಅದಾದ ನಂತರ ಸೆಕ್ಷನ್ 145 ಆಫ್ CRPC, because there was an attachment by the executive magistrate of the disputed area in the year 1949. ಅದರ ಎಫೆಕ್ಟ್ ಏನು? ಲಿಮಿಟೇಷನ್, ಮೌಲ್ಡಿಂಗ್ ಆಫ್ ರಿಲೀಫ್ಸ್. ಇಷ್ಟೇ ಅಲ್ಲ, ಅದರಲ್ಲಿ ಬಂದಂತಹ ಇನ್ನೂ ಪ್ರಮುಖವಾದ ವಿಷಯಗಳು ಅಂದ್ರೆ ಸಂವಿಧಾನದ ಕೆಲವು ಅನುಚ್ಛೇದಗಳನ್ನು ಕೂಡ ಅಲ್ಲಿ ಉಲ್ಲೇಖಿಸಿದ್ದಾರೆ. ಬರೀ ನಂಬಿಕೆಯ ಆಧಾರದ ಮೇಲೆ ಇಂಥ ಮೊಕದ್ದಮೆಗಳನ್ನು ತೀರ್ಮಾನ ಮಾಡಬಹುದಾ, ಮತ್ತು ಆರ್ಟಿಕಲ್ 25 ವ್ಯಾಪ್ತಿ ಏನು ಕಾನ್ಸ್ಟಿಟ್ಯೂಷನ್ದು, ಮತ್ತು ಈ ಬಾಬ್ರಿ ಮಸೀದಿ ಕಟ್ಟಿದಂತಹದ್ದು 1528ನೇ ಇಸ್ವಿಯಲ್ಲಿ, ಅಂದ್ರೆ ಮೊಘಲರ ಕಾಲದಲ್ಲಿ ಮೊಘಲ ರೂಲರ್ ಆಗಿದ್ದಂತಹ ಬಾಬರ್ ಕಟ್ಟಿಸಿದಂತಹ ಆ ಮಾಸ್ಕೋ ಅದು ಮೊಘಲ್ ಆಳ್ವಿಕೆ ಕಾಲದಲ್ಲಿ ಕಟ್ಟಂತಹದ್ದು. 1856ನೇ ಇಸ್ವಿನಲ್ಲಿ ಔಧನ್ನ ಅನೆಕ್ಸ್ ಮಾಡಿ ಬ್ರಿಟಿಷರು ಮಾಡಿಕೊಂಡಾಗ ಅದಕ್ಕೆ ಇನ್ನೊಂದು ಕಲೋನಿಯಲ್ ರೂಲ್ ಬಂತು, ಬ್ರಿಟಿಷರ ಆಳ್ವಿಕೆ ಬಂತು. ಅದಾದ ನಂತರ ನಮಗೆ 15/8/47 ನಂತರ ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ ಈಗ ನಮ್ಮದೇ ಆದಂತಹ ಕಾನ್ಸ್ಟಿಟ್ಯೂಷನಲ್ ರೆಜಿಮ್ ಬಂತು. ಈ ಮೂರೂ ಅವಧಿಗಳಲ್ಲಿ ಈ ಇದ್ದಂಥ ವ್ಯಾಜ್ಯಗಳಿಗೆ ಯಾವ ರೀತಿ ಮಹತ್ವವನ್ನು ಕೊಟ್ಟಿತ್ತು ಅಂತಕ್ಕಂಥದ್ದು ಇಲ್ಲಿ ಒಂದು ಬಹಳ ಪ್ರಮುಖವಾದಂತಹ ವಿಷಯವನ್ನು ಗಮನಿಸಬೇಕು. ಏನು ಅಂತ ಹೇಳಿದ್ರೆ 1885ನೇ ಇಸ್ವಿಯಲ್ಲಿ ಒಂದು ಮೊದಲನೇ ಸೂಟ್ ಫೈಲ್ ಮಾಡ್ತಾರೆ, ಮಹಂತ್ ಪರಮದಾಸ್ ಅಂತ ಹೇಳಿ. ಅವರು ಸೂಟು ಡಿಸ್ಮಿಸ್ ಆಗುತ್ತೆ. ಆದರೆ ಅದರ ನಂತರ ಅವರು ಅಪೀಲ್ ಹೋಗ್ತಾರೆ, ಅಪೀಲ್ ಕೂಡ ವಜಾ ಆಗುತ್ತೆ. ಜುಡಿಷಿಯಲ್ ಕಮಿಷನರ್ ಕೂಡ ಅಪೀಲನ್ನು ಕನ್ಫರ್ಮ್ ಮಾಡ್ತಾರೆ. ಅದರಲ್ಲಿ ಕೊಟ್ಟಂತ ತೀರ್ಪು ಈ 4 ದಾವೆಗಳ ಮೇಲೆ ಏನು ಪರಿಣಾಮ ಹೊಂದಿತ್ತು ರೆಸ್ ಜುಡಿಕೇಟಾ ದೃಷ್ಟಿಯಿಂದ ಅಂತ ಹೇಳಿ ಇಲ್ಲಿ ನಾವು ತಿಳಿಬೇಕಾದಂತಂದ್ರೆ, ಬಹಳ ಅನುಭವಿ ವಕೀಲರು ಅಲ್ಲಿ, ಬಹಳ ದೊಡ್ಡ ದೊಡ್ಡ ಸೀನಿಯರ್ ಅಡ್ವೊಕೇಟ್ಸು, ಪರಾಶರನ್, ವೈದ್ಯನಾಥನ್, ಧವನ್, ಎಲ್ಲರೂ ಬಹಳ ನುರಿತಂತಹ ಟ್ರಯಲ್ ಕೋರ್ಟ್ನಲ್ಲಿ ಸಾಕಷ್ಟು ಅನುಭವ ಪಡೆದಂಥವರು 40 ದಿನಗಳ ಕಾಲ ಈ ಒಂದು ವಾದವನ್ನು ಮಂಡಿಸಿದರು. ಅಲ್ಲಿ ಅದನ್ನು ಮಂಡಿಸಿದ ನಂತರ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲಾಯಿತು. ಈ ಮೊಕದ್ದಮೆಯ ವಿವಿಧ ಆಯಾಮಗಳಿಗೆ ಹೋಗೋದಕ್ಕಿಂತ ಮುಂಚೆ ನಾನು ಸುಪ್ರೀಂ ಕೋರ್ಟ್ನವರು ಯಾತಕ್ಕೋಸ್ಕರ ಈ ಸಿವಿಲ್ ಅಪೀಲನ್ನು ನಾವು
ಡಿಸೈಡ್ ಮಾಡಬೇಕು. ಇಲ್ಲಿ ನಾವು ಹೆಚ್ಚಿಗೆ ಈ ಏನು ನಂಬಿಕೆಯ ಆಧಾರದ ಮೇಲೆನೆ ಇಂಥ ತೀರ್ಪುಗಳನ್ನು ಕೊಡ್ಲಿಕ್ಕೆ ಆಗುದಿಲ್ಲ. ಇವೆಲ್ಲ ಟೈಟ್ಲ್ ಸೂಟ್ ಮೇಲಂತ ಬಂದಂತ ಅಪೀಲ್ಗಳನ್ನ ಪ್ರಾಬಬಿಲಿಟೀಸ್ ಮೇಲೆ ಡಿಸೈಡ್ ಮಾಡಬೇಕೇ ಹೊರತು ಬೇರೆ ಯಾವುದನ್ನು ನಾವು ಗಣನೆಗೆ ತಗೊಳ್ಬಾರ್ದು ಅಂತ ಅವರು ಹೇಳಿರ್ತಕ್ಕಂಥ ಕೆಲವು ಉಲ್ಲೇಖವನ್ನ ನಾನು ಇಲ್ಲಿ ಉದ್ಧರಿಸ್ತೇನೆ. ಮೊದಲನೇದಾಗಿ ಪ್ಯಾರಾಗ್ರಾಫ್ 77ರಲ್ಲಿ, ಇದು 2020 SCC ಫಸ್ಟ್ ಪಾರ್ಟ್ ಪೇಜ್ 1 ನಲ್ಲಿದೆ. ಈ ಜಡ್ಜ್ಮೆಂಟ್ ರಿಪೋರ್ಟ್ ಆಗ್ಬಿಟ್ಟಿದೆ, ಎಂಟೈರ್ ಜಡ್ಜ್ಮೆಂಟ್ ಅಲ್ಲಿ ಬಂದಿದೆ. ಏನ್ ಹೇಳ್ತಾರೆ ಪ್ಯಾರಾಗ್ರಾಫ್ 2077 ನಲ್ಲಿ? ಅದು ಅನುಚ್ಛೇದ 25ಕ್ಕೆ ಸಂಬಂಧಪಟ್ಟಂತದ್ದು, ಆರ್ಟಿಕಲ್ 25 of the Constitution. This court, as a secular institution set up under a constitutional regime, must steer clear from choosing one among many possible interpretation of theological doctrine and must defer to take the safer course of accepting the faith beliefs of the worshipper. We must firmly reject any attempt to lead the court to interpret religious doctrine in an absolute and extreme form and question the faith of worshippers. Nothing would be as destructive of the values underlying Article 25 of the Constitution. ಅಂದ್ರೆ ನಾವು ಯಾರು ಭಕ್ತರಿರ್ತಾರೆ, ಯಾವುದೇ ಧರ್ಮಕ್ಕೆ ಸೇರಿದ್ರು ಆ ಭಕ್ತರ ನಂಬಿಕೆಗಳನ್ನ ನಾವು ಗೌರವಿಸಬೇಕು, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಆದ್ರೆ ಆ ಥಿಯಾಲಜಿಕಲ್ ಇಂಟರ್ಪ್ರಿಟೇಷನ್ ಮಾಡಬೇಕಾದ್ರೆ ಕೋರ್ಟ್ನವರು ಅದಕ್ಕೆ ಹೆಚ್ಚಿಗೆ ಸಾಹಸ ಮಾಡಬಾರದು ಅಂತ ಹೇಳಿದ್ದಾರೆ. ಪುನಃ ಪ್ಯಾರಾಗ್ರಾಫ್ 91ರಲ್ಲಿ ಕೂಡ ಒಂದು ಉಲ್ಲೇಖ ಮಾಡಿದ್ದಾರೆ. ಬೈ ದಿ ಆಕ್ಟ್ ಏನದು ಅಂದ್ರೆ, ಈ ನಾವು ಐಡಲ್ ಅಂತ ಏನ್ ಕರಿತೀವಿ, ಮೂರ್ತಿ ಅಂತ ಏನು ಕರಿತೀವಿ, ದೇವರ ಮೂರ್ತಿ ಅಂತ ಏನು ಕರಿತೀವಿ, ಅದು ಒಂದು ಜುರಿಸ್ಟಿಕ್ ಪರ್ಸನಾಲಿಟಿಯ, ಕಾನೂನು ರೀತಿಯಲ್ಲಿ ಅದು ಒಂದು ವ್ಯಕ್ತಿಯ ಅನ್ನೋ ಒಂದು ಪರಿಗಣನೆ ಮಾಡಿದಾಗ, ಬೈ ದಿ ಆಕ್ಟ್ ಆಫ್ ಕನ್ಫರಿಂಗ್ ಲೀಗಲ್ ಪರ್ಸನಾಲಿಟಿ, the corpus is animated in law as embodying a distinct legal person possessing certain rights and duties. Legal personality is not conferred on the supreme being. ನೋಡಿ, ಇಲ್ಲಿ ಏನು ಒಂದು ನಮ್ಮ ಒಂದು ಭಾರತದ ಒಂದು ಈ ಫಿಲಾಸಫಿ ಏನಿದೆ ಅದನ್ನ ಹೇಳಿದ್ದಾರೆ ಅಲ್ಲಿ. Legal personality is not conferred on the supreme being. The supreme being has no physical presence, for it is understood to be omnipresent, the very ground of being itself. Divinity in Hindu philosophy is seamless, universal, and infinite. Divinity pervades every aspect of the universe, the attributes of divinity. ಎಂಥ ಅದ್ಭುತವಾಗಿ ನಮ್ಮ ಏನು ಸನಾತನವಾಗಿ ನಾವು ತಿಳ್ಕೊಂಡು ಬರ್ತಾ ಇದ್ದೇವೆ. ಈ ದೇವರು ಅಂತಂದ್ರೆ ಏನು, ಅದೊಂದು ಬರೀ ಮೂರ್ತಿಯಲ್ಲಿಯೇ ಇರ್ತದ ಅಂತ ಹೇಳ್ತಕ್ಕಂಥದ್ದು. ಮೂರ್ತಿ ಅದಕ್ಕೊಂದು ಸ್ವರೂಪ ಕೊಡ್ತೇವೆ ಹೊರತುವೆ, ಮೂರ್ತಿ ಅಂತಕ್ಕಂಥದ್ದು ಆಮ್ನಿ ಪ್ರೆಸೆಂಟ್, ಎಲ್ಲಾ ಕಡೆ ಇರ್ತಕ್ಕಂಥ ಭಗವಂತ ಸರ್ವವ್ಯಾಪಿ, ಅವನು ಸರ್ವಾಂತರ್ಯಾಮಿ, ಸರ್ವವ್ಯಾಪಿ ಅನ್ನೋದನ್ನು ಕೂಡ ಈ ಒಂದು ತೀರ್ಪಿನಲ್ಲಿ ಹೇಳಿದ್ದಾರೆ. ಇದರ ಜೊತೆಗೆ ಇನ್ನೊಂದು ನನಗೆ ಅನ್ನಿಸ್ತು ಬಹಳ ಸೂಕ್ತವಾದಂತಹದ್ದು, the narrow confines of the law are ill-suited to engage in such an exercise, and it is for this reason that the law has steered clear from adopting this approach. In Hinduism, physical manifestations of the Supreme Being exist in the form of idols to allow worshippers to experience a shapeless being. The idol is a representation of the Supreme Being. The idol, by possessing a physical form, is identifiable. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇದರಲ್ಲಿ 4 ದಾವಗಳು ಬಹಳ ಮುಖ್ಯವಾದಂತಹದ್ದು. ಅದರ ಒಂದು ಉಲ್ಲೇಖವನ್ನು ಮಾಡ್ಕೊಂಡು ಬರ್ತೀನಿ. ಈ ಬ್ಯಾಕ್ ಗ್ರೌಂಡ್ ನಲ್ಲಿ ನಾವು ಮಾಡಿದ್ರೆ ಬಹಳ ಅನುಕೂಲ ಆಗ್ತದೆ. ನೋಡಿ, ಇದಕ್ಕೆ ಈ ಅಯೋಧ್ಯೆ ಅಂತಕ್ಕಂಥದ್ದು ಒಂದು ಜಾಗ, ಅದು ಉತ್ತರ ಪ್ರದೇಶ ರಾಜ್ಯದ ಫೈಜಾಬಾದ್ ಜಿಲ್ಲೆಯಲ್ಲಿ ಬರ್ತದೆ. ಅಲ್ಲಿ ಹಿಂದೂಗಳು ನಂಬಿರ್ತಕ್ಕಂಥದ್ದು, ಅದನ್ನು ಉಲ್ಲೇಖ ಮಾಡಿದ್ದಾರೆ. ಯಾವುದರಲ್ಲಿ? ತೀರ್ಪಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ರಾಮ ಅಯೋಧ್ಯೆಯಲ್ಲಿ ಜನಿಸಿದ ಅಂತ ಹೇಳಿ. ಇದಕ್ಕೆ ಸಂಬಂಧಪಟ್ಟಂತೆ ಆರ್ಡರ್ 10 ರೂಲ್ 2 ಆಫ್ CPC ನಲ್ಲಿ ಜಫರ್ ಜಿಲಾನಿ ಅವರು, ಸೀನಿಯರ್ ಅಡ್ವೊಕೇಟ್ ಆನ್ ಬಿಹಾಫ್ ಆಫ್ ಸುನ್ನಿ ವಕ್ಫ್ ಬೋರ್ಡ್ ಅಂಡ್ ಮುಸ್ಲಿಮ್ಸ್ ಬಿಫೋರ್ ದಿ ಹೈಕೋರ್ಟ್ ಆಫ್ ಅಲಹಾಬಾದ್, ಅವರು ಹೇಳಿದ್ರು, we do not question the faith of Hindus that Lord Ram was born in Ayodhya. ರೆಕಾರ್ಡ್ ಮಾಡಿದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಉಲ್ಲೇಖ ಸಾಮಾನ್ಯವಾಗಿ ನೋಡಿ, ಒಂದು ದಾವೆಯಲ್ಲಿ ಪ್ಲೀಡಿಂಗ್ಸ್ ಕಂಪ್ಲೀಟ್ ಆದ್ಮೇಲೆ
ನ್ಯಾಯಾಧೀಶರು ಕರೆದು ಕೇಳ್ಬೇಕು, ಏನ್ರಿ ನಿಮ್ ಕೇಸು, ಬನ್ರಿ ಪ್ಲೈಂಟಿಫ್ ಈ ಕಡೆ, ನಿಮ್ ಕೇಸ್ ಏನ್ ಹೇಳ್ತೀರಾ ಅಂತ ಕೇಳ್ಬೇಕು. ನಿಮ್ ಕೇಸ್ ಏನಪ್ಪ, ಯಾತಕ್ಕೋಸ್ಕರ ಹಾಕಿದ್ದೀರಾ, ನಿಮ್ ತಂದೆ ಮೇಲೆ ನೀವು ದವಾ ಹಾಕಿದಿರಲ್ಲ, ಏನ್ ಹಾಕಿದ್ದೀರಾ ಅಂತ ಕೇಳ್ಬೇಕು. ಇಲ್ಲ ಸ್ವಾಮಿ, ನಮ್ ತಂದೆ ನಮ್ಗೆ ಹಿಸ್ಸೆ ಕೊಡ್ಲಿಲ್ಲ, ಅದಕ್ಕೋಸ್ಕರ ನಾನು ದಾವ ಹಾಕಿದ್ದೀನಿ, ನನ್ ಹಿಸ್ಸೆ ಕೊಡಿಸಿ ಅಷ್ಟೇ. ಎಷ್ಟು ಬರ್ಬೇಕಪ್ಪ, 1, 4ನೇ 1, 4ನೇ 3 ಏನೋ ಹೇಳ್ತಾರೆ. ತಂದೆನ್ ಕೇಳ್ತಾರೆ ಏನು, ಇಲ್ಲ ಇಲ್ಲ ಸ್ವಾಮಿ, ಇದು ಹಿಸ್ಸೆ ಬರುವುದಿಲ್ಲ, ಇದು ನನ್ನ ಸ್ವಂತ ಆಸ್ತಿ ಸ್ವಾಮಿ, ಇದು ಯಾಕೆ ಕೊಡೋಕ್ ಬರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಆಗ ನ್ಯಾಯಾಧೀಶರಿಗೆ ಈ ಒಂದು ಮೊಕದ್ದಮೆಯ ರೂಪ ಏನು, ಸ್ವರೂಪ ಏನು ಅಂತ ಗೊತ್ತಾಗುತ್ತೆ. ಆ ಮುಂದೆ ಟು ಚಾರ್ಟರ್ ದಿ ನೆಕ್ಸ್ಟ್ ಕೋರ್ಸ್ ಇನ್ ದಿ ಸೂಟ್ ವುಡ್ ಬಿ ಈಸಿ. ಆದ್ರೆ ಈ ಆರ್ಡರ್ 10 ಆಫ್ CPC ಬಹಳ ಉಪಯೋಗಿಸ್ತಾ ಇರಲಿಲ್ಲ. ಈಗ ಉಪಯೋಗಿಸ್ಬೇಕು ಅಂತಕ್ಕಂಥದ್ದು ಕಡ್ಡಾಯ ಆಗಿದೆ. ಯಾಕೆಂದ್ರೆ 1/7/2002 ಸೆಕ್ಷನ್ 89 ಆಫ್ CPC ಬಂದ ಮೇಲೆ ಆರ್ಡರ್ 10 ರೂಲ್ 1ABC, ಈಚ್ ಟ್ರಯಲ್ ಕೋರ್ಟ್ ಡೀಲಿಂಗ್ ವಿತ್ ಎ ಸಿವಿಲ್ ಸೂಟ್ ಮಸ್ಟ್ persuade the parties to opt for one of the alternative modes of resolution. ADR ಸ್ಕೀಮ್ ಮಾಡಬೇಕು ಅಂತಾನೆ ಇದೆ. ಅಂದ್ರೆ ಇಲ್ಲಿ ನಾನು ಯಾಕೆ ಇದನ್ನ ನಿಮ್ ಗಮನಕ್ಕೆ ತರ್ತಾ ಇದ್ದೇನೆ ಅಂದ್ರೆ, ಅಲಹಾಬಾದ್ ಹೈಕೋರ್ಟಿನ ನ್ಯಾಯಮೂರ್ತಿಗಳು ಸಿವಿಲ್ ಮೊಕದ್ದಮೆಯಲ್ಲಿ ಏನೆಲ್ಲ ಪ್ರಕ್ರಿಯೆಗಳನ್ನ ಅನುಸರಿಸಬೇಕೋ ಅಂತಹದನ್ನ ಚಾಚೂ ಚಪ್ಪದೆ ಕರಾರವಾಗಿ ಅನುಸರಿಸಿ ಆ ಸ್ಟೇಟ್ಮೆಂಟ್ಸ್ ಯಾರ್ಯಾರು ಕೊಟ್ಟಿದ್ದಾರೆ, ಲಾಯರ್ಸು, ಪಾರ್ಟೀಸ್, ಅದನ್ನೆಲ್ಲ ರೆಕಾರ್ಡ್ ಮಾಡಿದ್ದಾರೆ. ಅದನ್ನ ಅಲ್ಲಿ ರಿಅಸೆಸ್ ಮಾಡತಕ್ಕಂತ ಸಂದರ್ಭದಲ್ಲಿ ಅಪೆಲೆಟ್ ಕೋರ್ಟ್ನವರು ಕೂಡ ಅದನ್ನ ಗಣನೆಗೆ ತೆಗೆದುಕೊಂಡಿದ್ದಾರೆ. ಮತ್ತೆ ಇದನ್ನ ಸಂಬಂಧಪಟ್ಟಂತ ವಕೀಲರು ಯಾರು ಅವ್ರ ಮುಂದೆ ಆರ್ಗ್ಯುಮೆಂಟ್ ಮಾಡೋದು, ಸುಪ್ರೀಂ ಕೋರ್ಟ್ ಮುಂದೆ, ಅದರ ಉಲ್ಲೇಖನೂ ಕೂಡ ಮಾಡಿದ್ದಾರೆ. ನೋಡಿ, ಇದರಲ್ಲಿ ಸಿವಿಲ್ ಕೋರ್ಟ್ ನಲ್ಲಿ ಒಂದು ಕೊಟ್ಟಂತ ಒಂದು ಹೇಳಿಕೆ ಅಂದ್ರೆ, ಅಲ್ಲಿಗೆ ಅಯೋಧ್ಯೆಯಲ್ಲಿ ರಾಮ ಹುಟ್ಟಿದ ಅನ್ನೋದು ವಾಲ್ಮೀಕಿ ರಾಮಾಯಣದಲ್ಲಿ ಹೇಳಿರ್ತಕ್ಕಂಥ ವಿಚಾರ ನಾವು ತಕರಾರು ಮಾಡೋದಿಲ್ಲ ಅಂತ ಒಂದು ಕಡೆಯ ಒಂದು ಭಾಗದ ಪ್ರತಿವಾದಿಗಳು ಹೇಳಿದ ನಂತರ ಎಲ್ಲಿ ಯಾವ ಜಾಗದಲ್ಲಿ ಹುಟ್ಟಿದ್ದ, ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಒಪ್ಪಬಹುದಾದ ಸಾಕ್ಷ್ಯವನ್ನು ಕೊಟ್ಟಿದ್ದಾರೆ ಅನ್ನೋದು ಒಂದು, ಮತ್ತು ಅದೇ ಜಾಗದಲ್ಲಿ ಬಾಬ್ರಿ ಮಸೀದಿ ಇತ್ತೆ ಅನ್ನೋದು ಒಂದು. ಈ ಎರಡು ತೀವ್ರವಾದಂತಹ ವಿಷಯಗಳ ಬಗ್ಗೆ ಬಹಳ ಏನು ಹೇಳ್ಬೋದು, ಅದು ಮನೋಜ್ಞವಾಗಿ ಚಿತ್ರಿಸಿದ್ದಾರೆ. ಸುಮಾರು ನೋಡಿ 4300 ಪುಟಗಳಷ್ಟು ಬಂದಂತಹ ಹೈಕೋರ್ಟ್ ತೀರ್ಪನ್ನ, ಅದರಲ್ಲಿ ಯಾವ್ಯಾವ ನ್ಯಾಯಾಧೀಶರು ಏನೇನು ಡಿಸ್ಕಸ್ ಮಾಡಿದ್ದಾರೆ, ಯಾವ್ಯಾವ ತೀರ್ಪು ಕೊಟ್ಟಿದ್ದಾರೆ ಅದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ನಾವು ಹೇಳ್ತೇವೆ, ಫಸ್ಟ್ ಅಪೆಲೆಟ್ ಕೋರ್ಟ್ ಒಂದು ಟ್ರಯಲ್ ಕೋರ್ಟ್ ನಲ್ಲಿ ಏನ್ ಮಾಡ್ಬೇಕು, ಆರ್ಗ್ಯುಮೆಂಟ್ ಎಲ್ಲ ಮಾಡಿದ್ಮೇಲೆ ಮಾರ್ಷಲಿಂಗ್ ಆಫ್ ಫ್ಯಾಕ್ಟ್ಸ್ ಅಂತ ಹೇಳ್ತೀವಿ, ಅದು ಲಾಯರ್ ಮಾಡ್ಬೇಕು. ಅಂದ್ರೆ ಆ ಕೇಸಿನಲ್ಲಿ ಪ್ರಮುಖವಾದಂತ ಅಂಶಗಳೇನೇನಿದೆ, ವಿಷಯಗಳೇನಿದೆ, ಮೆಟೀರಿಯಲ್ ಫ್ಯಾಕ್ಟ್ಸ್ ಏನು, ಡಿಸ್ಪ್ಯೂಟೆಡ್ ಫ್ಯಾಕ್ಟ್ಸ್ ಯಾವುದು, ಅಡ್ಮಿಟೆಡ್ ಫ್ಯಾಕ್ಟ್ಸ್ ಯಾವುದು, ಪ್ಲೀಡಿಂಗ್ಸ್ ಏನು, ಅದರ ಹಿನ್ನೆಲೆಯಲ್ಲಿ ತಾನೇ ಅಸೆಸ್ ಮಾಡ್ತಕ್ಕಂಥದ್ದು. ಅಂಥ ಒಂದು ಕೆಲಸವನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಎಂಟೈರ್ ಮಾರ್ಷಲಿಂಗ್ ಆಫ್ ಫ್ಯಾಕ್ಟ್ಸ್ ಹ್ಯಾಸ್ ಬಿನ್ ಡನ್. ಬಹಳ ಅನೇಕ ಲಾಯರ್ಗಳಿಗೆ ಗೊತ್ತಿಲ್ಲ, ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಹಿನ್ನೆಲೆಯಲ್ಲಿ ಬರ್ತಕ್ಕಂಥ ಹಿರಿಯ ವಕೀಲರು ಕಡಿಮೆ ಇದ್ದಾರೆ, ಹೊಸದಾಗಿ ನ್ಯಾಯಾಲಯಗಳಾಗಿದೆ, ನಾನು ಅವ್ರನ್ನ ತಪ್ಪು ಅಂತ ಹೇಳೋದಿಲ್ಲ. ಆ ರೀತಿ ಬಹಳ ನುರಿತಂತ ವಕೀಲರಲ್ಲಿ ಕಡಿಮೆ ಇರುವಂತ ಕಾರಣ ಅವ್ರಿಗೆ ಈ ಸೂಕ್ಷ್ಮಗಳು ಗೊತ್ತಾಗದಲ್ಲೇ ಇರಬಹುದು. ಮಾರ್ಷಲಿಂಗ್ ಆಫ್ ಫ್ಯಾಕ್ಟ್ಸ್ ಮಾಡಬೇಕು. ಜಡ್ಜರು ಜಡ್ಜ್ಮೆಂಟ್ ಬರಿಬೇಕಾದ್ರೂ ಕೂಡ ಹಾಗೆ ಪ್ಲೀಡಿಂಗ್ಸ್ ಸಮರೈಸ್ ಮಾಡಿ ಇಶ್ಯೂಸ್ ಆದ್ಮೇಲೆ ಆ ಇಶ್ಯೂಸ್ ಅನ್ನ ತೆಗೆದುಕೊಂಡಂತ ಕಾಲದಲ್ಲಿ 1ನೇ ಇಶ್ಯೂ ತಗೊಂಡಾಗ ಅದಕ್ಕೆ ಸಂಬಂಧಪಟ್ಟಂತ ಫ್ಯಾಕ್ಟ್ಸ್ ಯಾವ್ಯಾವ್ದಿದೆ ಅದನ್ನೆಲ್ಲ ಮಾರ್ಷಲ್ ಮಾಡಿ ಇಟ್ಕೊಳ್ಬೇಕಿದೆ. ಇದು ಹೇಗೆಂದ್ರೆ ಅಡಿಗೆ ಮಾಡಿದಾಗ ತರಕಾರಿ ಒಂದ್ ಕಡೆ ಕಟ್ ಮಾಡಿ ಇಟ್ಕೊಂಡಿರ್ತಾರೆ, ಅದು ಸಣ್ಣಗೆ ಎಣ್ಣೆ ಕಾಯಿಸ್ಬೇಕು, ಜೋರಾಗಿ ಎಣ್ಣೆ ಕಾಯಿಸ್ಬೇಕು, ಆ ಮಾಡುವ ಪದಾರ್ಥವಾದ ಆಧಾರದ ಮೇಲೆ ತೀರ್ಮಾನ ತಗೊಳ್ತಾರಲ್ಲ, ಇದು ಹಾಗೆ. ಇದು ಒಂದು ಉತ್ತಮವಾದಂತ ಭೋಜನ ಕೊಡ್ತಕ್ಕಂಥದ್ದು ಒಂದು ತೀರ್ಪು ಅಂತ ಹೇಳಿದ್ರೆ ಇಟ್ ಈಸ್ ದಿ ಅಲ್ಟಿಮೇಟ್ ಫೈನಲ್ ಪ್ರಾಡಕ್ಟ್. ಜಡ್ಜ್ಮೆಂಟ್ ಈಸ್ ದಿ ಫೈನಲ್ ಪ್ರಾಡಕ್ಟ್ ಇನ್ ದಿ ಜುಡಿಷಿಯಲ್ ಪ್ರೋಸೆಸ್. ಅದಕ್ಕೆ ಬೇಕಾಗುವಂತ ಎಲ್ಲ ಪ್ರಕ್ರಿಯೆಗಳು, ಒಂದು ಸ್ವಲ್ಪ ಆಹಾರ ತಯಾರು ಮಾಡುವಾಗ ಒಂದು ಸ್ವಲ್ಪ ವ್ಯತ್ಯಾಸ ಆದ್ರೂ ವಾಸನೆ ಆಗಬಹುದು ಏನೋ, ಅಥವಾ ರುಚಿ ಬೇರೆ ರೀತಿ ಆಗ್ಬಿಡ್ಬಹುದು. ಅದಕ್ಕೆ ಅವಕಾಶವಿಲ್ಲದೆ ಇರೋ ರೀತಿ ಮಾಡ್ಬೇಕಾದ್ರೆ ಅದಕ್ಕೆ ಬಹಳ ಪರಿಪೂರ್ಣತೆ ಬೇಕು. ಆ ಪರಿಪೂರ್ಣತೆಯ ದೃಷ್ಟಿಯಿಂದ ಈ ಫಸ್ಟ್ ಅಪೀಲ್, ಈ ಅಯೋಧ್ಯ ಜನ್ಮ ಭೂಮಿಯ ಅಥವಾ ಈ ಬಾಬ್ರಿ ಮಸೀದಿಯ ವಿವಾದದ ಒಂದು ತೀರ್ಪು ಏನಿದೆ, ಆ ದೃಷ್ಟಿಯಿಂದ ಬಹಳ ಇದು ಇಟ್ ಇಸ್ ಅನ್ ಐಕಾನಿಕ್ ಜಡ್ಜ್ಮೆಂಟ್. ಇಟ್ಸ್ ಅನ್ ಐಕಾನಿಕ್ ಜಡ್ಜ್ಮೆಂಟ್. Iconic judgment because it is a unanimous judgment and all issues have been specifically discussed. ಇನ್ನೊಂದು ಪ್ರಾವಿಷನ್
ಆಫ್ ದ ಕಾನ್ಸ್ಟಿಟ್ಯೂಷನ್ ಯಾವುದದು? ನಾನು ಹೇಳಿದೆ, ಒಂದು ಮುಘಲರ ಆಳ್ವಿಕೆ, ಇನ್ನೊಂದು ಪರಕೀಯರಾದಂಥ ಬ್ರಿಟಿಷರು ನಮ್ಮನ್ನು ಆಳಿದ್ದು, ನಂತರ ನಮ್ಮನ್ನು ನಾವೇ ಆಳ್ಕೊಳ್ತಾ ಇರ್ತಕ್ಕಂಥದ್ದು. ಈ 3 ರೆಜೀಮ್ಗೂ ಬಂದಾಗ ಈ 3 ರೆಜೀಮಲ್ಲೂ ಕೂಡ ಈ ವಿವಾದಗಳನ್ನ ಯಾವ ರೀತಿ ಪರಿಗಣಿಸಿದ್ರು, ಅಂದ್ರೆ ಈ ವಿವಾದಗಳನ್ನ ನೋಡಿದ ರೀತಿ ಏನು ಅಂತಕ್ಕಂಥ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆರ್ಟಿಕಲ್ 296 ಮತ್ತು ಆರ್ಟಿಕಲ್ 372 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕಂಟಿನ್ಯೂಟಿ ಆಫ್ ಲೀಗಲ್ ರೆಜೀಮ್ಸ್ ಅಂತ ಬರ್ತದೆ, ಅದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಮತ್ತು ಆರ್ಟಿಕಲ್ 142 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಏನಿದು? ಸುಪ್ರೀಂ ಕೋರ್ಟ್ ಹ್ಯಾಸ್ ಗಾಟ್ ದಿ ಪವರ್ ಟು ಡೂ ಜಸ್ಟಿಸ್, ಟು ಡೂ ಕಂಪ್ಲೀಟ್ ಜಸ್ಟಿಸ್ ಬಿಟ್ವೀನ್ ದಿ ಪಾರ್ಟೀಸ್. ಸಂಪೂರ್ಣ ನ್ಯಾಯವನ್ನ ಪಕ್ಷಗಾರರ ನಡುವೆ ಒದಗಿಸಬೇಕಾದಂತಹ ಸಂದರ್ಭ ಬಂದಲ್ಲಿ ಅದನ್ನ ಪೂರೈಕೆ ಮಾಡಲಿಕ್ಕೆ ಅನುಚ್ಛೇದ 142ರಲ್ಲಿ ಸುಪ್ರೀಂ ಕೋರ್ಟ್ ಒಬ್ಬರಿಗೆ, ಸುಪ್ರೀಂ ಕೋರ್ಟ್ ಒಂದಕ್ಕೆ ಅಧಿಕಾರ ಇರ್ತಕ್ಕಂಥದ್ದು. ಅದನ್ನ ಬೇರೆ ಯಾರು ಉಪಯೋಗಿಸ್ಲಿಕ್ಕೆ ಅವಕಾಶ ಇಲ್ಲ. ಅಂತಹ ಒಂದು ಅಧಿಕಾರವನ್ನು ಉಪಯೋಗಿಸಿ ಸುನ್ನಿ ವಕ್ಫ್ ಬೋರ್ಡ್ ಮಂಡಳಿಯ ಪರವಾಗಿ ಭಾಗಶಃ ತೀರ್ಪನ್ನು ಕೊಟ್ಟು ಅವರಿಗೆ ಒಂದು 5 ಎಕರೆ ಜಮೀನನ್ನು ಕೊಡಬೇಕು ಅಂತ ಒಂದು ನಿರ್ದೇಶನ ಮಾಡಿದರು. ನಿರ್ದೇಶನ ಮಾಡುವಂತಹ ಕಾಲದಲ್ಲಿ ಇನ್ನೂ ಒಳ್ಳೊಳ್ಳೆ ನಿರ್ದೇಶನಗಳನ್ನು ಕೊಟ್ಟರು. ಏನಂತ ಮಾಡಿದ್ರು ಅಲ್ಲಿ? ಈ ತೀರ್ಪಿನ ಅನ್ವಯ ನೀವು ಒಂದು ಟ್ರಸ್ಟ್ ಮಾಡಬೇಕು. ಆ ಟ್ರಸ್ಟ್ ಅಂತ ಬಂದ ತಕ್ಷಣನೇ ಸೆಕ್ಷನ್ 92 ಆಫ್ CPC ಬಂದ್ಬಿಡುತ್ತೆ. ಯಾರು? ಫೈಜಾಬಾದ್ ಡಿಸ್ಟ್ರಿಕ್ಟ್ ಜಡ್ಜ್ ವಿಲ್ ಬಿ ದಿ ಕಾಂಪಿಟೆಂಟ್ ಪರ್ಸನ್. ಅಲ್ಲಿ ಒಂದು ಸ್ಕೀಮ್ ಫಾರ್ಮುಲೇಟ್ ಮಾಡಬೇಕಾಗುತ್ತೆ. ಆ ಸ್ಕೀಮನ್ನ ಫಾರ್ಮುಲೇಟ್ ಮಾಡಿ ಆ ಜಡ್ಜ್ ಮುಂದೆ ಕೊಡಬೇಕು, ಅವ್ರು ಅಪ್ರೂವ್ ಮಾಡಬೇಕು. ಯಾರ್ದೋ ವ್ಯಕ್ತಿಗೆ ಕೊಡ್ಲಿಲ್ಲ, ಅಲ್ಲಿ ಪಕ್ಷಗಾರರಿದ್ರು. ಪಕ್ಷಗಾರರ ತೀರ್ಪು, ಅಂತಿಮ ತೀರ್ಪಿನ ಪರಿಣಾಮವನ್ನ, ಫಲವನ್ನ ಪಕ್ಷಗಾರರಿಗೆ ಕೊಡ್ಲಿಲ್ಲ. ಅದರಲ್ಲಿ ಅದನ್ನ ಒಂದು ವಿನೂತನವಾದಂತಹ ರೀತಿಯಲ್ಲಿ ಮುಂದೆ ಯಾವುದೂ ವ್ಯಾಜ್ಯಕ್ಕೆ ಅವಕಾಶವಾಗದಲೇ ಇರಬಾರದು. ಯಾಕೆಂದ್ರೆ ನೋಡಿದ್ರು ಇದು ಯಾವ್ಯಾವ ರೀತಿ ನಡ್ಕೊಂಡು ಬರ್ತಾ ಇದೆ, ಯಾರ್ಯಾರೆಲ್ಲ ಈ ವ್ಯಾಜ್ಯದಲ್ಲಿ ಭಾಗವಹಿಸಿದ್ರು ಅನ್ನೋದನ್ನ ಇಟ್ಟುಕೊಂಡು ತೀರ್ಮಾನ ಮಾಡಿ ಸೂಕ್ತವಾದಂತ ನಿರ್ದೇಶನ ಕೊಟ್ಟು ಇದಕ್ಕೆ ಒಂದು ಟ್ರಸ್ಟ್ ಮಾಡಿ, ವಿಶ್ವಸ್ತ ನಿಧಿಯನ್ನ ಮಾಡಿ, ಆ ವಿಶ್ವಸ್ತ ಮಂಡಳಿ ಮಾಡಿ, ಅದರಲ್ಲಿ ಅವರು ಒಂದು ಸ್ಕೀಮನ್ನ ಮಾಡಿ, ಆ ಸ್ಕೀಮನ್ನ ಫಾರ್ಮುಲೇಟ್ ಮಾಡಿದ ನಂತರ ಅಪ್ರೂವಲ್ ತಗೊಂಡು ಅದರ ನಂತರ ಮುಂದಿನ ಪ್ರಕ್ರಿಯೆ ರಾಮ ಮಂದಿರ ಕಟ್ಟೋದು ಹೀಗೆಲ್ಲ ಆಗ್ಬೇಕು ಅಂತ ತೀರ್ಮಾನ ಕೊಟ್ಟರು. ಇಷ್ಟನ್ನ ನಿಮ್ಗೆ ಹೇಳಿ ಒಂದು ಬರ್ತೇನೆ. ಅಯೋಧ್ಯೆಯಲ್ಲಿ ಬಾಬರಿ ಮಸೀದಿ ಕಟ್ಟಿದ ಜಾಗ ಸುಮಾರು 1500, ಅದು ಮತ್ತು ಅದರ ಸುತ್ತ ಜಾಗ ಒಟ್ಟು ಸೇರಿ ವಿವಾದದ ಜಾಗ 1500 ಗಜ, ಅಂದ್ರೆ ಸುಮಾರು 4500 ಅಡಿ, ಅಂದ್ರೆ 90 × 50 × 90 ಸೈಟ್ ಬರುತ್ತಲ್ಲ, ಅಷ್ಟಕ್ಕೆ ಸಂಬಂಧಪಟ್ಟಂತದ್ದು. ಅದರ ತೀರ್ಪಲ್ಲಿ 67 ಎಕರೆ ಸುತ್ತ ಇರೋ ಜಾಗದ ಬಗ್ಗೆನೂ ಒಂದು ಉಲ್ಲೇಖ ಇದೆ. ಅದು ಹೇಗೆ ಬಂತು ಅಂತ ನೋಡೋಣ. 1528ನೇ ಇಸ್ವಿಯಲ್ಲಿ ಬಾಬರ್ನ ಆಳ್ವಿಕೆಯಲ್ಲಿ ಇಲ್ಲಿ ಒಂದು ಮಸೀದಿ ಕಟ್ಟಿತು ಅನ್ನೋದು ಒಂದು ನಿರ್ವಿವಾದವಾದಂತಹದ್ದು. ಅದು ಇಸ್ಲಾಂ ಧರ್ಮಕ್ಕೆ ಸಂಬಂಧಿಸಿದಂತೆ ಮಸೀದಿಯಾಗಿಯೇ ಉಳ್ಕೊಳ್ತಾ ಅನ್ನೋ ಒಂದು ವ್ಯಾಜ್ಯ ಹುಟ್ಟುಕೊಂಡಿತು ಅಲ್ಲಿ. ಆ ಮಸೀದಿಯ ಪಕ್ಕದಲ್ಲಿ ರಾಮ್ ಚಬೂತರ ಮತ್ತು ಸೀತಾ ರಸೋಯಿ ಅಂತಕ್ಕಂಥ ಒಂದು ಜಾಗ, ಅಲ್ಲಿ ದೇವರ ಪ್ರತಿಮೆಗಳಿತ್ತು, ಚರಣ ಪಾದುಕೆ ಎಲ್ಲ ಇತ್ತು. ಆ ಜಾಗ ಅದೊಂದು ಚಿಕ್ಕ ಜಾಗ, 17 × 21 ಜಾಗ. ಅದು ಅಷ್ಟಕ್ಕೆ ಸಂಬಂಧಪಟ್ಟಂತೆ ಒಂದು 1885ನೇ ಇಸ್ವಿಯಲ್ಲಿ ಮಹಂತ್ ರಘುವರ್ ದಾಸ್ ಅಂತಕ್ಕಂಥವ್ರು ಒಂದು ದಾವೆ ಹುಡ್ತಾರೆ ಫೈಜಾಬಾದಲ್ಲಿ. ಅದರಲ್ಲಿ ಪ್ರತಿವಾದಿ ಯಾರು? ಡೆಪ್ಯೂಟಿ ಡಿಸ್ಟ್ರಿಕ್ಟ್ ಕಲೆಕ್ಟರ್, ಡೆಪ್ಯೂಟಿ ಕಮಿಷನರ್ ಅಂತ ಕರಿತೀವಲ್ಲ, ಅವ್ರನ್ನ ಮಾಡಿದ್ರು. ಏನು ಅಂದ್ರೆ, ಇವರು ನಮಗೆ ಇಲ್ಲಿ ಮಂದಿರ ಕಟ್ಟಕ್ಕೆ ಅವಕಾಶ ಕೊಡ್ತಾ ಇಲ್ಲ ಈ ಜಾಗದಲ್ಲಿ, ನಾವಿಲ್ಲಿ ಹಿಂದೂಗಳು, ರಾಮನ ಭಕ್ತರು, ಇಲ್ಲಿ ನಾವು ಮಂದಿರ ಕಟ್ಕೊಳ್ಬೇಕು ಅಂತ ಹೇಳಿ ಅದನ್ನ ಅಂದಿನ ಡೆಪ್ಯೂಟಿ ಕಮಿಷನರು ಕಂಟೆಸ್ಟ್ ಮಾಡಿದ್ರು. ಎವಿಡೆನ್ಸ್ ನಡೀತು. ಎವಿಡೆನ್ಸ್ ನಡೆದ ನಂತರ ಅಲ್ಲಿ ಅವ್ರು ಹೇಳಿದ್ರು, ಕೋರ್ಟ್ ತೀರ್ಮಾನ ಕೊಡ್ತು 85ನೇ ಇಸ್ವಿ ಸೂಟ್ನಲ್ಲಿ, ಇಲ್ಲ ಇವರಿಗೆ ಪೂಜೆ ಮಾಡಲಿಕ್ಕೆ ಹಕ್ಕಿದೆ, ಇವರು ಅರ್ಹರು, ತಕರಾರಂತೂ ಮಾಡಬಾರ್ದು. ಆದರೆ ಇಲ್ಲಿ 2 ಧರ್ಮದ ಜನರ ವಿರುದ್ಧ
ತೀವ್ರವಾದಂಥ ಗಲಾಟೆಗೆ ಆಗುವ ಅವಕಾಶ ಇರೋದ್ರಿಂದ ಈ ದಾವೆಯನ್ನ ಡಿಗ್ರಿ ಮಾಡೋಕ್ಕಾಗಲ್ಲ ಅಂತ ವಜಾ ಮಾಡಿಬಿಟ್ರು. ಅರ್ಹರು ಅಂತ ಹೇಳಿದ್ರು, ವಜಾ ಮಾಡಿದ್ರು. ಅದನ್ನ ಪ್ರಶ್ನಿಸಿ ಅಪೀಲ್ ಹೋದ್ರು. ಡಿಸ್ಟ್ರಿಕ್ಟ್ ಕೋರ್ಟ್ನವ್ರು ಹೇಳಿದ್ರು, ಇಲ್ಲ ಸರಿಯಾಗಿದೆ, ಅವ್ರು ಹಾಗೆ ಮಾಡೋಕ್ಕಾಗ, ಅದು ಮಾಡಿರೋದು ಸರಿಯಾಗಿದೆ, ನಾವು ಇಂಟರ್ಫಿಯರ್ ಮಾಡೋಲ್ಲ, ಲಾ ಅಂಡ್ ಆರ್ಡರ್ ಪ್ರಶ್ನೆ ಬರ್ತದೆ, ನಾಳೆ ಇದೆಲ್ಲ ತುಂಬಾ ತೊಂದರೆ ಆಗುತ್ತೆ. ಅದಾದ ನಂತರ ಜುಡಿಷಿಯಲ್ ಕಮಿಷನರ್ ಆಫ್ ಔದ್ ಮುಂದೆ ಹೋದ್ರು. ಸೆಕೆಂಡ್ ಅಪೀಲ್ನಲ್ಲಿ ಅವ್ರು ಹೇಳಿದ್ರು, ಕರೆಕ್ಟ್ ಮಾಡಿದ್ದಾರೆ ಎರಡು ಕೋರ್ಟ್ನವರು, ಆದ್ರೆ ಈಗ ಮುಂದೆ ಗಲಾಟೆ ಆಗತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಮತ್ತೊಂದಷ್ಟು ಉದ್ವಿಗ್ನತೆ ಉಂಟಾಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ವಜಾ ಮಾಡಿರೋದ್ರಿಂದ ಇವರು ಪೂಜೆ ಮಾಡ್ಲಿಕ್ಕೆ ಅರ್ಹರು ಅಂತ ಏನು ಕೊಟ್ಟಿದ್ದಾರೆ ರಿಲೀಫ್, ಅದು ರಿಡಂಡೆಂಟ್ ಅಂತ ಹೇಳಿ ಆರ್ಡರ್ ಮಾಡಿಬಿಟ್ರು. ಅಂದ್ರೆ ಅಲ್ಲಿ ದಿ ಸೂಟ್ ವಾಸ್ ಡಿಸ್ಮಿಸ್ಡ್ ಆಫ್ಟರ್ ಕಂಟೆಸ್ಟ್, that is after framing issues, recording evidence. Appeal was disposed of in accordance with law after contest. The second appeal was also disposed of after contest. ಇದನ್ನ ಒಂದು ಕಡೆ ಮನಸ್ಸಿನಲ್ಲಿ ಇಟ್ಕೊಳ್ಳೋಣ. ಇದಾದ ನಂತರ 1858ನೇ ಇಸ್ವಿಯಲ್ಲಿ ಅದಕ್ಕೆ ಮುಂಚೆ ನಡೆದಂತಹದ್ದೇನು, 1858ನೇ ಇಸ್ವಿಯಲ್ಲಿ ಇಲ್ಲಿ ಬಹಳ ತೀವ್ರವಾದಂಥ ಗಲಾಟೆ ನಡೀತು ಎರಡು ಧರ್ಮದ ಜನಾಂಗದವರ ನಡುವೆ. ಇಲ್ಲೇ ಮಸೀದಿ ಈ ಕಟ್ಟಿರ್ತಕ್ಕಂಥ ಜಾಗ, ರಾಮ ವಿಗ್ರಹ ಇದ್ದಂಥ ಜಾಗ, ರಾಮ ಹುಟ್ಟಿದಂಥ ಜಾಗ ಅಂತ ಹೇಳಿ ಇಲ್ಲಿ ಇದ್ದಂತಹ ದೇವಸ್ಥಾನವನ್ನು ನೆಲಸಮಗೊಳಿಸಿ, ರಾಮನಿಗೆ ಸೇರಿದ ದೇವಸ್ಥಾನವನ್ನು ನೆಲಸಮಗೊಳಿಸಿ ನೀವು ಕಟ್ಟಿದ್ದೀರಾ ಅಂತ ಒಂದು ಗುಂಪು, ಇಲ್ಲ ಅಂತ ಎದುರುಗಡೆ ಅವರು ಆ ರೀತಿ ಆಗಿಯೇ ಇಲ್ಲ, ಇದು ಯಾವುದು ಖಾಲಿ ಜಾಗದ ಮೇಲೆ ಕಟ್ಟಿರ್ತಕ್ಕಂಥದ್ದು, ಇದು ಮುಸ್ಲಿಂ ಧರ್ಮದ ಪ್ರಕಾರ ಇದೊಂದು ವಕ್ಫ್ ಆಗಿದೆ, ಯಾಕೆಂದ್ರೆ ಇದು ಅಲ್ಲಾನಿಗೆ ಡೆಡಿಕೇಟ್ ಆಗಿರ್ತಕ್ಕಂಥದ್ದು, ಇಲ್ಲಿ ನಮಾಜ್ ಎಲ್ಲ ನಡ್ಕೊಂಡು ಬರ್ತಾ ಇದೆ ಅಂತ ಹೇಳಿ 1950ನೇ ಇಸ್ವಿಯಲ್ಲಿ ಜನವರಿ 16/1/1950ನೇ ಇಸ್ವಿಯಲ್ಲಿ ಒಂದು ದಾವೆ ಹುಡ್ತಾರೆ. ಏನಂತ ಹುಡ್ತಾರೆ, ನಮಗೆ ಇಲ್ಲಿ ಪರ್ಮಿಷನ್ ಕೊಡಿ ಪೂಜೆ ಮಾಡಲಿಕ್ಕೆ, ಮತ್ತು ಇವರು ಸರ್ಕಾರದ ಅಧಿಕಾರಿಗಳು ನಮಗೆ ಇಲ್ಲಿ ಬಿಡ್ತಾ ಇಲ್ಲ, ಈ ರಿಸೀವರ್ ಇಂದ ನಮಗೆ ಕೊಡಿಸಿ ಅಂತ ಕೇಳ್ತಾರೆ. ಅಟ್ಯಾಚ್ಮೆಂಟ್ ಆಗ್ಬಿಟ್ಟಿರುತ್ತೆ ಅಷ್ಟೊತ್ತಿಗೆ. 1858ನೇ ಇಸ್ವಿನಲ್ಲಿ ಎರಡೂ ಕಡೆಯ ಜನರಿಗೆ ಗಲಾಟೆ ಆದ ತಕ್ಷಣ ಅಲ್ಲಿ ಇನ್ನರ್ ಕೋರ್ಟ್ ಯಾರ್ಡ್, ಔಟರ್ ಕೋರ್ಟ್ ಯಾರ್ಡ್ ಮಧ್ಯದಲ್ಲಿ ಒಂದು ಇಟ್ಟಿಗೆಯ ಗೋಡೆ ಹಾಕಿ ಅದಕ್ಕೆ ಕಬ್ಬಿಣದ ಸರಳನ್ನು ಹಾಕ್ಬಿಡ್ತಾರೆ. ಅಂದ್ರೆ ಅಲ್ಲಿ ಗಲಾಟೆ ಆಗದೆ ಇರಲಿ, ಆ ಕಬ್ಬಿಣದ ಸರಳಗಳ ಮೂಲಕ ಆ ಕಡೆ ಇರ್ತಕ್ಕಂಥ ಏನಾದ್ರು ವಿಗ್ರಹಗಳಿದ್ರೆ ಅದನ್ನು ನೋಡ್ಕೊಂಡು ಹೋಗ್ಲಿ ಅಂತ ಹೇಳಿ. ಆದ್ರೆ ಈ ಎಲ್ಲ ಜಾಗಕ್ಕೆ ಒಂದೇ ಒಂದು ದಾರಿ ಇದ್ದದ್ದು, ದ್ವಾರ. 1858ನೇ ಇಸ್ವಿನಲ್ಲಿ ಇನ್ನೊಂದು ದ್ವಾರವನ್ನು ತೆಗಿತಾರೆ, ಎರಡು ಕಡೆಯಿಂದ ಬರೋದಕ್ಕೆ ಅವಕಾಶ ಆಗ್ತದೆ. ಎಲ್ಲಿ ಹೋಗ್ಬೇಕಾದ್ರೂ ಈ ಮಸೀದಿಗೆ ಹೋಗ್ಬೇಕಾದ್ರೆ ಜಾಗ ಈ ಸೀತಾರಸೋಯಿ ರಾಮಚಬೂತರ ನಡುವೆ ಇರ್ತಕ್ಕಂಥ ಜಾಗದಲ್ಲೇ ಹೋಗ್ಬೇಕಾಗಿರ್ತಂಥದ್ದು. 58ನೇ ಇಸ್ವಿಯಲ್ಲಿ ಆ ಸೆಪರೇಟ್ ಮಾಡಿದರು. ಅದಾದ ನಂತರ ಅನೇಕ ಸಂದರ್ಭದಲ್ಲಿ ಅಲ್ಲಿ ಮತೀಯ ಗಲಾಟೆಗಳು ನಡೀತು. 1949ನೇ ಇಸ್ವಿ ಡಿಸೆಂಬರ್ ಮಧ್ಯರಾತ್ರಿ 22-23ರ ಮಧ್ಯರಾತ್ರಿಯಲ್ಲಿ ಕೆಲವು ಹಿಂದೂಗಳು ರಾಮನ ವಿಗ್ರಹ ಮತ್ತು ಕೆಲವು ವಿಗ್ರಹಗಳನ್ನ ಮಸೀದಿಯ ಮಧ್ಯಭಾಗಕ್ಕೆ ಸೆಂಟ್ರಲ್ ಡೋಮಿನ ಕೆಳಗಡೆ ತಂದಿಟ್ಬಿಟ್ರು, ಹೀಗಾಗಿ ಅಪವಿತ್ರಗೊಳಿಸಿಬಿಟ್ರು ಅನ್ನುವ ಒಂದು ಆಪಾದನೆಯ ಮೇಲೆ ಒಂದು FIR ಆಯಿತು. ಇನ್ನು ಎರಡು ಜನಾಂಗದವರ ನಡುವೆ ತೀವ್ರವಾದಂತಹ ಗಲಾಟೆ ನಡೀತದೆ ಅಂತ ಹೇಳಿ ಆ ಪ್ರಾಪರ್ಟಿಯನ್ನ ಅಟ್ಯಾಚ್ ಮಾಡಿದರು. ಯಾರು? ಅಲ್ಲಿಯ ಮ್ಯಾಜಿಸ್ಟ್ರೇಟ್, ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಸೆಕ್ಷನ್ 145 ಆಫ್ CRPC ಪ್ರಕಾರ ಮಾಡಿ ಅಟ್ಯಾಚ್ಮೆಂಟ್ ಮಾಡಿದರು. ಮತ್ತೆ ರಿಸೀವರ್ ಅಪಾಯಿಂಟ್ ಮಾಡಿ ಆ ರಿಸೀವರ್ ಕೈಗೆ ಆ ಇಡೀ ವಿವಾದಿತ ಸ್ವತ್ತನ್ನ ನೀವು ನೋಡ್ಕೊಳ್ರಿ, ಮತ್ತೆ ಅಲ್ಲಿ ವಿಗ್ರಹಗಳು ಏನಿದೆ ಅದನ್ನ ಯಾರು ತೆಗಿಬಾರ್ದು, ಕೆಲವರಿಗೆ ಹೋಗೋದಕ್ಕೆ ಪೂಜಾರಿಗಳು ಹೋಗಿ ಅಲ್ಲಿ ದಿನ ಪೂಜೆ ಮಾಡಿ ನೈವೇದ್ಯ ಮಾಡಲಿಕ್ಕೆ, ಸೇವೆ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳಿದ್ರು. ಇದಾದ ನಂತರ 1916-1/50ನೇ ಇಸ್ವಿಯಲ್ಲಿ ಒಂದು ದಾವೆ ಹೂಡಿದರು. ಇಲ್ಲಿ ನಮಗೆ ಅಡೆತಡೆ ಮಾಡಬಾರ್ದು, ಈ ರಿಸೀವರ್ ತೆಗೆದುಹಾಕಿ ಅದನ್ನ ನಾವೇ ಇಲ್ಲಿ ಪೂಜೆ ಮಾಡಿಕೊಂಡು ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಕೊಡಿ ಅಂತ ಹೇಳಿ. ಅದೇ 50ನೇ ಇಸ್ವಿ 59 ಇನ್ನೊಂದು ಡಿಸೆಂಬರ್ ತಿಂಗಳಲ್ಲಿ 50ನೇ ಇಸ್ವಿ ಡಿಸೆಂಬರ್ ತಿಂಗಳಲ್ಲಿ ಅದೇ ರೀತಿಯ ರಿಲೀಫ್ ಕೇಳಿ ಇನ್ನೊಬ್ರು ಹಿಂದೂ ಒಂದು ದಾವೆ ಹೂಡಿದರು, ಇದೇ ವಿವಾದಿತ ಜಾಗಕ್ಕೆ ಸಂಬಂಧಪಟ್ಟಂತೆ.
ಆ ದಾವೆ ಅದೇನು ಸೂಟ್ ನಂಬರ್ 2 ಅಂತಾರೆ, ಅದನ್ನು ವಿತ್ಡ್ರಾ ಮಾಡ್ಕೊಳ್ತಾರೆ. ದೆನ್ 3ನೇ 1959 ಇಸ್ವಿಯಲ್ಲಿ ಒಂದು ನಿರ್ಮೋಹಿ ಅಖಾರ ಅನ್ನತಕ್ಕಂಥ ಒಂದು ಹಿಂದೂಗಳಲ್ಲಿ ಒಂದು ಸೆಕ್ಟ್ ಅದು. ಅವರ ಪರವಾಗಿ ಅಲ್ಲಿಯ ಶಬಾಯಿತ್ ಮಹಂತ್ ಅಂತ ಕರೀತಾರೆ. ಅವರು ಒಂದು ದಾವೆಯನ್ನು ಹೂಡ್ತಾರೆ. ಏನಂತ ಹುಡ್ತಾರೆ, ಇಲ್ಲ ಇದು ನಾವು ಅನಾದಿ ಕಾಲದಿಂದ ನಾವಿಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ, ರಾಮನ ವಿಗ್ರಹ ಮತ್ತು ಬೇರೆ ಬೇರೆ ವಿಗ್ರಹಗಳಿಗೆಲ್ಲ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ, ಭಕ್ತಾದಿಗಳು ಬರ್ತಾ ಇದ್ದಾರೆ, ಅವರು ಪೂಜೆ ಮಾಡ್ತಾ ಇದ್ದಾರೆ, ಅವರುಗಳು ಕಾಣಿಕೆ ವಗೈರೆ ಕೊಡ್ತಾ ಇದ್ದಾರೆ, ನಾವು ಅದನ್ನು ಸ್ವೀಕರಿಸ್ತಾ ಇದ್ದೇವೆ, ನಮ್ಮ ಸ್ವಂತಕ್ಕೂ ಉಪಯೋಗಿಸ್ಕೊಳ್ತೇವೆ ಅದನ್ನು ನಾವಿಲ್ಲಿ ಪೂಜಾರಿಗಳಾಗಿರೋದ್ರಿಂದ, ಮತ್ತು ಇಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನೆಲ್ಲ ಮಾಡಿ ಬೇರೆ ಬೇರೆ ಸೇವೆಗಳನ್ನೆಲ್ಲ ಮಾಡ್ತಾ ಇದ್ದೀವಿ, ಆದ್ದರಿಂದ ಇದನ್ನ ನಮ್ಗೆ ಅವಕಾಶ ಕೊಡಿ ಅಂತ ಹೇಳಿ ಆ ಮೊದಲು 1ನೇ ದಾವದಲ್ಲಿರ್ತಕ್ಕಂಥ ಅವ್ರನ್ನೂ ಪ್ರತಿವಾದಿಯನ್ನಾಗಿ ಮಾಡಿ, ಸುನ್ನಿ ವಕ್ಫ್ ಬೋರ್ಡ್ ಮಂಡಳಿಯನ್ನು ಕೂಡ ಪ್ರತಿವಾದಿಯನ್ನಾಗಿ ಮಾಡಿ ಒಂದು ದಾವೆ ಹಾಕಿದ್ರು. ಆಮೇಲೆ ಕೆಲವು ಅಲ್ಲಿಯ ಅಧಿಕಾರಿಗಳ ಮೇಲೆ ಹಾಕಿದ್ರು. ಆಮೇಲೆ ಅದಕ್ಕೆ ಕೆಲವು ಮುಸ್ಲಿಂ ಮತ್ತು ಸುನ್ನಿ ವಕ್ಫ್ ಬೋರ್ಡ್ನವರು ಕೂಡ ಇಂಪ್ಲೀಡ್ ಮಾಡ್ಕೊಳ್ತಾರೆ. ಈ 2 ದಾವೆಗಳು ಇರುವಂತಹ ಸಂದರ್ಭದಲ್ಲಿ 3ನೇ ದಾವೆಯನ್ನ ಸುನ್ನಿ ವಕ್ಫ್ ಬೋರ್ಡ್ ಮಂಡಳಿ, ಅದು UP ವಕ್ಫ್ ಆಕ್ಟ್ ಪ್ರಕಾರ ಇರ್ತಕ್ಕಂತಹ ಒಂದು ಸಂಸ್ಥೆ, ಅದು ಮತ್ತು ಅಲ್ಲಿಯ ಕೆಲವು ಸುಮಾರು 9 ಜನ ಮುಸ್ಲಿಂ ಸಮುದಾಯದವರು ಒಂದು ದಾವೆಯನ್ನು ಹೂಡ್ತಾರೆ. ಅದು ಡಿಕ್ಲರೇಟರಿ ರಿಲೀಫ್ಗೆ ಹೂಡ್ತಾರೆ. ಏನಂತ, ಈ ಜಾಗ ಏನಿದೆ, ಈ ಜಾಗ ವಿವಾದಿತ ಜಾಗ, ಅದು ಖಾಲಿ ಜಾಗವಾಗಿತ್ತು. ಖಾಲಿ ಜಾಗ ಆಗಿದ್ದಂತಹ ಕಾಲದಲ್ಲಿ ಬಾಬರ್ನ ಆದೇಶದ ಮೇಲೆ ಬಾಕಿ ಅಂತಕ್ಕಂಥ ಅವರ ಕಮಾಂಡರು ಇಲ್ಲಿ ಒಂದು ಸುನ್ನಿ ಮುಸ್ಲಿಂ ಸಮುದಾಯದ ಪ್ರಕಾರ ಒಂದು ಮಸೀದಿಯನ್ನು ಕಟ್ಟಿದ್ರು. ಕಟ್ಟಿ 1528ನೇ ಇಸ್ವಿಯಿಂದ ನಾವು ಅವ್ಯಾಹತವಾಗಿ ಇಲ್ಲಿ ನಮಾಜ್ ಮಾಡ್ಕೊಂಡು ಬರ್ತಾ ಇದ್ದೇವೆ. ಇದಕ್ಕೆ ತಕರಾರು ಮಾಡ್ತಾ ಇದ್ದಾರೆ, ಮತ್ತೆ ಸರ್ಕಾರದವರು ಇಲ್ಲಿ ತಡೆ ಹಿಡಿದ್ಬಿಟ್ಟಿದ್ದಾರೆ, ಹಿಂದೂಗಳವರು ಕೂಡ ನಮಗೆ ತಕರಾರು ಮಾಡ್ತಾ ಇದ್ದಾರೆ, ಇದಕ್ಕೆ ನಾವೇ ಅರ್ಹರು, ಇದು ಮಸೀದಿ, ಇದು ಎಲ್ಲ ರೀತಿಯಲ್ಲೂ ವ್ಯಾಲಿಡ್ ಮಾಸ್ಕು, ಮತ್ತೆ ನಮಗೆ ಇದರ ಸ್ವಾಧೀನ ಕೊಡಿಸಿ. ಯಾಕೆಂದ್ರೆ ಸ್ವಾಧೀನ ರಿಸೀವರ್ ಕೈಲಿ ಇರ್ತದಲ್ಲ, ಇದನ್ನ ಆಲ್ಟರ್ನೇಟಿವ್ ಆಗಿ ನಮಗೆ ಸ್ವಾಧೀನ ಕೊಡಿಸಿ ಅಂತ ಕೇಳ್ತಾರೆ. ಅವ್ರು ಇನ್ನೊಂದು ಆಲ್ಟರ್ನೇಟಿವ್ ರಿಲೀಫ್ ಕೇಳ್ತಾರೆ. ಏನಪ್ಪಾ ಅಂದ್ರೆ, ಒಂದು ಪಕ್ಷ ನಮ್ಮ ಹತ್ರ ಸ್ವಾಧೀನ ಇಲ್ಲ, ನಾವಿದನ್ನ ಉಪಯೋಗಿಸ್ತಾ ಇಲ್ಲ, ನಮ್ಮನ್ನ ಹೊರಗೆ ಹಾಕಿಬಿಟ್ಟಿದ್ದಾರೆ ಅಂತ ಕಂಡ್ರೆ ನಮಗೆ ಇದನ್ನ ಸ್ವಾಧೀನ ಕೊಡಿಸಿ ಅಂತ ಆಲ್ಟರ್ನೇಟಿವ್ ಆಗಿ ರಿಲೀಫ್ ಕೇಳ್ತಾರೆ. ಇನ್ನೂ ಒಂದು ಹೇಳ್ತಾರೆ, ಯಾಕೆಂದ್ರೆ 9/12/92 ಯಾವಾಗ ಬಾಬ್ರಿ ಮಸೀದಿ ಧ್ವಂಸವಾಯಿತು, ಅದನ್ನ ಒಂದು ಪರಿಗಣನೆಗೆ ತೆಗೆದುಕೊಂಡು ಅವ್ರು ಹೇಳ್ತಾರೆ, ಒಂದು ಅಡ್ವರ್ಸ್ ಪೊಸಿಷನ್ ಪ್ಲೀನು ತಗೊಂಡಿರ್ತಾರೆ. ಅಂದ್ರೆ ನಾವು ಪ್ರತಿಕೂಲ ಕಬ್ಜೆಯಿಂದ, ಪ್ರತಿಕೂಲ ಸ್ವಾಧೀನದಿಂದ ಕೂಡ ನಮ್ಮ ಹಕ್ಕನ್ನು ನಾವು ಗಳಿಸಿದ್ದೇವೆ, ಈವನ್ ಆನ್ ದಿ ಸ್ಟ್ರೆಂತ್ ಆಫ್ ಅಡ್ವರ್ಸ್ ಪೊಸಿಷನ್ ಟೈಟ್ಲ್ ಇಸ್ ಪರ್ಫೆಕ್ಟೆಡ್ ಅಂತ ಹೇಳಿ ಹೇಳ್ತಾರೆ. ಇದು ದಾವೆ, ಈ 4ನೇ ದಾವೆ ಇರ್ತದೆ. ಅಂದ್ರೆ ಸ್ವಲ್ಪನೇ ಹೇಳ್ತಾ ಇದ್ದೀನಿ, ಪೂರ್ಣ ಬೇಕಾದಷ್ಟು ಪ್ಲೀಡಿಂಗ್ಸ್ ಇದೆ, ಆದ್ರೆ ನಿಮ್ಗೆ ಜಸ್ಟ್ ಕೊಡ್ತಾ ಇದ್ದೀನಿ. 5ನೇದು ಮತ್ತೊಂದು ಕಡೆಯ ದಾವ, ಅದೊಂದು ಬಹಳ ಡಿಸೈಸಿವ್ ಸೂಟ್ ಅಂತ ಹೇಳ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ದಾವೆಯನ್ನ ಬರಿಬೇಕಾದ್ರಾಗ್ಲಿ ವಕೀಲರು, ಅಥವಾ ರಿಟರ್ನ್ ಸ್ಟೇಟ್ಮೆಂಟ್ ಬರಿಬೇಕಾಗ್ಲಿ, ಮಾರ್ಷಲ್ ಮಾಡಬೇಕು ಫ್ಯಾಕ್ಟ್ಸ್ನ. ಆ ಮಾರ್ಷಲ್ ಮಾಡಿ ಮೆಟೀರಿಯಲ್ ಫ್ಯಾಕ್ಟ್ಸ್ ನ ಪ್ಲೀಡ್ ಮಾಡಬೇಕು. ಅದು ಒಂದೇ ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅನೇಕ ವ್ಯಾಜ್ಯಗಳು ನಡೀತಾ ಇದ್ರೆ ಅದರ ಪರಿಧಿಯನ್ನ ಈ ದಾವೆಯಲ್ಲಿ ಹೇಗೆ ತರಬೇಕು ಅನ್ನೋದು ಗೊತ್ತಾಗಬೇಕು ನೋಡಿ. ಆ ದೃಷ್ಟಿಯಿಂದ 5ನೇ ದಾವೆ ಏನದು, ಮೊದಲನೇ ವಾದಿ ಯಾರಪ್ಪ ಅಂದ್ರೆ ರಾಮ ವಿರಾಜಮಾನ್, ಶ್ರೀರಾಮ ವಿರಾಜಮಾನ್, ಪ್ಲೈಂಟಿಫ್ ನಂಬರ್ 1 ಐಡಲ್. ಪ್ಲೈಂಟಿಫ್ ನಂಬರ್ 2 ಈ ಹುಟ್ಟಿದ ಜಾಗ, ಶ್ರೀರಾಮ ಹುಟ್ಟಿದ ಜಾಗ, ರಾಮ ಜನ್ಮಭೂಮಿ ನ್ಯಾಸ್ ಅಂತ, ರಾಮ ಜನ್ಮಭೂಮಿ ಅಂತ. ಆ 2 ದಾವೆ ವಾದಿಗಳ ಪರವಾಗಿ ಯಾರು ಹೂಡಿದ್ದು, ಒಂದು ಟ್ರಸ್ಟ್ ಮಾಡಿದ್ರು, ರಾಮ ಜನ್ಮಭೂಮಿ ನ್ಯಾಸ್ ಅಂತ 1989ನೇ ಇಸ್ವಿಲೆ ಮಾಡಿ, ಅದರ ಒಬ್ಬರು ಟ್ರಸ್ಟಿ ದೇವಕಿ ನಂದನ್ ಅಗರ್ವಾಲ್ ಅಂತ ಹೇಳಿ, ಅವರು ಅಲಹಾಬಾದ್ ಹೈಕೋರ್ಟ್ನಲ್ಲಿ ನ್ಯಾಯಮೂರ್ತಿಗಳಾಗಿದ್ರು. ಅವರು ಅದರ ಗಾರ್ಡಿಯನ್ನಾಗಿ ಆ ದಾವೆಯನ್ನ 1 ಮತ್ತು 2ನೇ ವಾದಿಗಳ ಪರವಾಗಿ ತರ್ತಾರೆ. ಅವರು ತಂದಾಗೆ ಅವರು ಎಷ್ಟು ಆ ಸೂಟ್ ಪ್ರಿಮೈಸಸ್ ಏನು, ಈ ಬಾಬ್ರಿ ಮಸೀದಿ ಮತ್ತು ಬಾಬ್ರಿ ಮಸೀದಿಯ ಸುತ್ತ ಇರ್ತಕ್ಕಂಥ ಎಲ್ಲ ಜಾಗಗಳನ್ನು ಕೂಡ ಇದು ರಾಮ ಜನ್ಮಭೂಮಿ, ಇಲ್ಲಿ ರಾಮನ ವಿಗ್ರಹಗಳಿದ್ದು ಅನಾದಿ ಕಾಲದಿಂದ ಇಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಂತಹದ್ದು. ಇಂಥ ದೇವಸ್ಥಾನ ಇದ್ದ ಜಾಗವನ್ನ ಧ್ವಂಸ ಮಾಡಿ ಅಲ್ಲಿ ಮಸೀದಿಯನ್ನು ಕಟ್ಟಿದ್ದಾರೆ. ಆದ್ರಿಂದ ಅದು ಮಸೀದಿ, ಮುಸ್ಲಿಂ ಧರ್ಮದ ಪ್ರಕಾರ ಮಸೀದಿ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಮತ್ತು ಈಗಾಗಲೇ ತಂದಿರ್ತಕ್ಕಂತಹ ದಾವೆಗಳು 1950ನೇ ಇಸ್ವಿಯಲ್ಲಿ ಇಬ್ರು ಮತ್ತು ನಿರ್ಮೋಹಿ ಆಕಾರದವರು ತಂದಿರ್ತಕ್ಕಂತಹ ದಾವೆಗಳಲ್ಲಿ
ಹಿಂದೂಗಳ ಪರವಾಗಿ ಅವರ ಹಿತವನ್ನ ಸರಿಯಾಗಿ ರಕ್ಷಣೆ ಮಾಡ್ತಾ ಇಲ್ಲ. ಆ ಕಾರಣದಿಂದ ಇದನ್ನ ತರಬೇಕಾದಂತ ಅನಿವಾರ್ಯವಾಗಿದೆ. ಈ ಜಾಗದಲ್ಲಿ ಒಂದು ಬೃಹತ್ ಆಕಾರದಲ್ಲಿ ಒಂದು ಉತ್ತಮೋತ್ತಮವಾದ ರೀತಿಯಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಲಿಕ್ಕೆ ನಮ್ಗೆ ಪರ್ಮಿಷನ್ ಕೊಡಿ. ಈಗಾಗಲೇ ನಾವೆಲ್ಲ ಅದನ್ನು ಅದಕ್ಕೆ ಆರ್ಕಿಟೆಕ್ಚರಲ್ ಪ್ಲಾನ್ ಎಲ್ಲ ಪಡೆದಿದ್ದೀವಿ ಅಂತ ಹೇಳಿ ಅದನ್ನ ಸುನ್ನಿ ವಕ್ಫ್ ಬೋರ್ಡ್ ಮಂಡಳಿಯವರು ಮತ್ತೆ ಮುಸ್ಲಿಂ ಸಮುದಾಯದವರು ರಿಟರ್ನ್ ಸ್ಟೇಟ್ಮೆಂಟ್ ಹಾಕಿ ತೀವ್ರವಾಗಿ ಅದನ್ನು ಅಪೋಸ್ ಮಾಡ್ತಾರೆ. ಅದರಲ್ಲಿ ನಿರ್ಮೋಹಿ ಅಖಾರ ಸೂಟ್ ನಂಬರ್ 3 ಅವರು ಕೂಡ ಅಪೋಸ್ ಮಾಡ್ತಾರೆ. ಇಲ್ಲ, ನಿಮಗೆ ಹಕ್ಕಿಲ್ಲ ಈ ದಾವೆಯನ್ನು ತರಲಿಕ್ಕೆ, ನಾವೇ ಇದರ ಹಕ್ಕದಾರರು. ಈ ನಿರ್ಮೋಹಿ ಅಖಾರದ ಶಬಾಯಿತ್ ಅಥವಾ ಮಹಂತ್ ಅಂತ ಯಾರಿದ್ದಾರೆ ಅವರೊಬ್ಬರೇ ಈ ರಾಮ ಲಲ್ಲಾನ ಪರವಾಗಿ ದಾವೆಯನ್ನು ಹುಡುಕಿ ಅರ್ಹತೆ ಇರೋರು. ನಾವು ಅನಾದಿ ಕಾಲದಿಂದ ಇದನ್ನ ಈ ಶಬಾಯಿತ್ ಇದರ ಮ್ಯಾನೇಜ್ಮೆಂಟ್ ಅನ್ನು ನೋಡ್ಕೊಳ್ತಾ ಇದ್ದೀವಿ ಅಂತ ಹೇಳಿ ಎಲ್ಲ ಮಾಡ್ತಾರೆ. ಈ 5 ದಾವೆಗಳು, ಅದರಲ್ಲಿ ಒಂದು ದಾವೆ ವಾಪಸ್ ತಗೊಂಡಿರ್ತಾರೆ. ಈ 4 ದಾವೆಗಳಲ್ಲಿ ಸೂಕ್ತವಾದಂಥ ಇಶ್ಯೂಸ್, ವಿವಾದಾಂಶಗಳನ್ನ ರಚನೆ ಮಾಡಿ ನುಡಿ ಸಾಕ್ಷ್ಯ, ದಾಖಲಾತಿ ಸಾಕ್ಷ್ಯವನ್ನ ಸಂಗ್ರಹಿಸಿ ಇದರ ಮಧ್ಯದಲ್ಲಿ ಯಾರು ಕಮಿಷನರ್ ಕೊಡುವಂಥ ಏನೋ ಒಂದು ಸುದೀರ್ಘವಾದಂತಹ ಒಂದು ರಿಪೋರ್ಟ್ ಇರುತ್ತೆ, ಅದನ್ನೆಲ್ಲ ಪರಿಗಣಿಸಿ ಒಂದು 2:1 ಜಡ್ಜ್ಮೆಂಟ್ ಆಗುತ್ತೆ. ಏನಂತ ಹೇಳ್ತಾರೆ 2:1 ಜಡ್ಜ್ಮೆಂಟ್ ಅಂದ್ರೆ, ಈ 5ನೇ ದಾವ ಏನು ಜಸ್ಟಿಸ್ ದೇವಕಿನಂದನ್ ಅಗರ್ವಾಲ್ ತಂದಿದ್ರು, ಅವ್ರು ತೀರು ಹೋಗ್ತಾರೆ. ಅವರ ಸತ್ತು ಹೋದ ನಂತರ ತ್ರಿಲೋಕ್ನಾಥ್ ಪಾಂಡೆಯನ್ನವರು ಅವ್ರ ಪರವಾಗಿ ಗಾರ್ಡಿಯನ್ ಆಗಿ ಬರ್ತಾರೆ. ಅದು ನಡೀತದೆ. ಅಲ್ಲಿ ಅಂತಿಮವಾಗಿ ಹೇಳೋದು ಇಬ್ರು ನ್ಯಾಯಾಧೀಶರು ಹೇಳ್ತಕ್ಕಂಥದ್ದು 3 ಹಿಂದೂಗಳಿಗೆ, ಮುಸ್ಲಿಮರಿಗೆ ಮತ್ತು ನಿರ್ಮೋಹಿ ಆಕಾರದವರು 3 ಜನರು 3ನೇ ಒಂದು ಭಾಗ ಪಡೆಯಲು ಅರ್ಹರು. ಮತ್ತು ಜಸ್ಟಿಸ್ SU ಖಾನ್ ಅವರು ಹೇಳ್ತಾರೆ, ಏನು ಈ ಬಾಬ್ರಿ ಮಸೀದಿಯ ಸೆಂಟ್ರಲ್ ಡೋಮ್ ಇದೆ, ಆ ಸೆಂಟ್ರಲ್ ಡೋಮಿನ ನೇರವಾಗಿ ಕೆಳಗಡೆ ಬರೋ ಜಾಗವನ್ನ ರಾಮ ವಿಗ್ರಹದ ಜಾಗ ಅಂತ ತೀರ್ಮಾನ ಮಾಡಿ ಅವ್ರಿಗೆ ಅಲಾಟ್ ಮಾಡಿ ಫೈನಲ್ ಡಿಗ್ರಿಯಲ್ಲಿ ಅಂತ ಹೇಳ್ತಾರೆ. ಅಕಸ್ಮಾತ್ ಈ 3 ಜನರಿಗೆ ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಬಂದ್ರೆ ಪಕ್ಕದಲ್ಲಿ ಸ್ವಾಧೀನ ಮಾಡಿಕೊಂಡಿರೋ ಜಾಗವನ್ನ ಉಪಯೋಗಿಸ್ಕೊಂಡು ಅಲ್ಲಿ ಈಕ್ವಿಟೀಸ್ ನ ವರ್ಕೌಟ್ ಮಾಡಿ ಫೈನಲ್ ಡಿಗ್ರಿಯಲ್ಲಿ ಅಂತ ಹೇಳ್ತಾರೆ. ಮತ್ತೆ ಅವರು ನಿರ್ಮೋಹಿ ಅಖಾರದವರು ದಾವೆ ಲಿಮಿಟೇಷನ್ ಆಗಿದೆ ಅಂತ ಹೇಳ್ತಾರೆ. ಜಸ್ಟಿಸ್ ಜಸ್ಟಿಸ್ ಅಗರ್ವಾಲ್ ಅವರು ಕೂಡ ಲಿಮಿಟೇಷನ್ ಆಗಿದೆ ಅಂತ ಹೇಳ್ತಾರೆ. ಲಿಮಿಟೇಷನ್ ಆಗಿದ್ರೂ ಕೂಡ ಅವರಿಗೆ ರಿಲೀಫ್ ಕೊಡ್ತಾರೆ. ಅದಾಂತರ ಅಲ್ಲಿ DV ಶರ್ಮಾ ಅಂತ ಜಸ್ಟಿಸ್ DV ಶರ್ಮಾ ಅವರು 5ನೇ ಸೂಟ್ ಯಾರು ರಾಮ ವಿರಾಜಮಾನ ಪರವಾಗಿ ತಂದಂತಹ ಒಂದು ದಾವೆ ಇತ್ತು, ಆ ದಾವೆಯನ್ನ ಡಿಗ್ರಿ ಮಾಡಿ ಇದು ಸಂಪೂರ್ಣವಾಗಿ ರಾಮ ಲಲ್ಲಾಗೆ ಸೇರಿದಂತ ಜಾಗ ಮತ್ತು ಈ ರಾಮ ಜನ್ಮಭೂಮಿ ನ್ಯಾಸ್ ಏನಿದೆ ಅವರು ಇಲ್ಲಿ ದೇವಸ್ಥಾನವನ್ನು ಕಟ್ಟುಕೊಳ್ಳಬಹುದು ಅಂತ ಹಾಕ್ತಾರೆ. ಆದ್ರೆ ಅದು ಮೈನಾರಿಟಿ ಜಡ್ಜ್ಮೆಂಟ್ ಆಗುತ್ತೆ. ಈ ಎಲ್ಲ ತೀರ್ಪಿನ ಮೇಲೆ ಸುಪ್ರೀಂ ಕೋರ್ಟ್ಗೆ ಬರ್ತದೆ. ಆ ಸುಪ್ರೀಂ ಕೋರ್ಟ್ನಲ್ಲಿ ಎಂತ ಅದ್ಭುತವಾಗಿ ತೀರ್ಮಾನ ಮಾಡ್ತಾರೆ. ಅಲ್ಲಿ ಬಂದಂತಹದ್ದೇನು ರೆಸ್ಟ್ ಜುಡಿಕೇಟ. ಮೊದಲನೇದನ್ನ ನಾವು ರೆಸ್ಟ್ ಜುಡಿಕೇಟ ಅಂದ್ರೆ 1885ನೇ ಇಸ್ವಿನಲ್ಲಿ ಮಹಂತ್ ಪರಮದಾಸ್ ಅಂತ ಹಾಕಿದಂತಹ ದಾವೆಯಲ್ಲಿ ಆದಂತಹ ತೀರ್ಪು ರೆಸ್ಟ್ ಜುಡಿಕೇಟ ಆಗ್ಬಿಡುತ್ತೆ ಅಂತ ಹೇಳಿ ಆರ್ಗ್ಯುಮೆಂಟ್ ಮಾಡ್ತಾರೆ. ಸುನ್ನಿ ವಕ್ಫ್ ಬೋರ್ಡ್ ಮಂಡಳಿಯ ಸೀನಿಯರ್ ವಕೀಲ್ ಬಹಳ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಅದಕ್ಕೆ ಒಂದು ತೀರ್ಪು ಏನ್ ಹೇಳ್ತಾರೆ ಅಂದ್ರೆ, ಇಲ್ಲ ಅದು ಅವರು ಸ್ವಂತವಾಗಿ ತಂದಂತಹದ್ದು ದಾವ. ಅಲ್ಲಿ ಆರ್ಡರ್ 1 ರೂಲ್ 8 ಅಂದ್ರೆ ರೆಪ್ರೆಸೆಂಟೇಟಿವ್ ಸೂಟ್ ಆಗಿರ್ಲಿಲ್ಲ, ಅದು ಪ್ರಾತಿನಿಧಿಕವಾದಂತ ಸ್ವರೂಪೆಯ ದಾವೆ ಆಗಿರ್ಲಿಲ್ಲ. ಆದ್ರಿಂದ ಅಲ್ಲಿ ಕೊಟ್ಟಂತಹ ತೀರ್ಪೇನಿದೆ ಅದು ಇವ್ರನ್ನ ಬದ್ಧಪಡಿಸೋದಿಲ್ಲ. ಅಲ್ಲಿರೋ ಪಕ್ಷಗಾರರೇ ಬೇರೆ, ಇಲ್ಲಿರೋ ಪಕ್ಷಗಾರರೇ ಬೇರೆ. ಸೆಕ್ಷನ್ 11 ಆಫ್ CPC ನಲ್ಲಿ ರೆಸ್ಟ್ ಜುಡಿಕೇಟ ಆಗ್ಬೇಕಾದ್ರೆ ಪಕ್ಷಗಾರರು ಒಂದೇ ಇರಬೇಕು, ಇಲ್ಲ ಪಕ್ಷಗಾರರ ಪ್ರತಿನಿಧಿಗಳಾಗಿರ್ಬೇಕು ಅಂತ ಹೇಳಿ ಬಹಳ ಉತ್ತಮವಾದಂತಹ ರೀತಿಯಲ್ಲಿ ಒಂದು ತೀರ್ಪನ್ನು ಕೊಡ್ತಾರೆ. ಮತ್ತು ಈ ಲಿಮಿಟೇಷನ್ ಆಗಿದೆ ಅಂತ ಏನ್ ಹೇಳ್ತಾರೆ, ಯಾರ್ದು ಈ ಸುನ್ನಿ ವಕ್ಫ್ ಬೋರ್ಡ್ ಮಂಡಳಿಯವರು ತಂದಂತಹ ದಾವೆ ಅದನ್ನು ಮಾಡಿ 1949ನೇ ಇಸ್ವಿ 22-23ರ ಮಧ್ಯರಾತ್ರಿಯಲ್ಲಿ ಏನು ಘಟನೆ ನಡೀತು, ರಾಮಲಲ್ಲ ವಿಗ್ರಹವನ್ನು ತಂದು ಮಾಡಿದ್ರು, ಅಲ್ಲಿಂದ 12 ವರ್ಷದೊಳಗೆ ತಂದಿದ್ದಾರೆ. ಆದ್ರಿಂದ ಅದು ಲಿಮಿಟೇಷನ್ ಆಗೋದಿಲ್ಲ ಅಂತ ಹೇಳಿ ಆರ್ಟಿಕಲ್ 120 ಆಫ್ ದಿ ಕಾನ್ಸ್ಟಿಟ್ಯೂಷನ್, ಇದು ಲಿಮಿಟೇಷನ್ ಆಕ್ಟ್, ಆರ್ಟಿಕಲ್ 142 ಆಫ್ ದಿ ಲಿಮಿಟೇಷನ್ ಆಕ್ಟ್, ಇದನ್ನೆಲ್ಲ ಮಾಡಿ ಲಿಮಿಟೇಷನ್ ಆಗಿದೆ ಅಂತ ಹೇಳ್ತಾರೆ. ಲಿಮಿಟೇಷನ್ ಆಗಿಲ್ಲ ಅಂತ ಹೇಳ್ತಾರೆ. ಆದ್ರೆ ಯಾರು ನಿರ್ಮೋಹಿ ಅಖಾರದವರು ದಾವೆ ತಂದಿದ್ರು ಅವರ ದಾವೆ ಇಟ್ ಈಸ್ ಸ್ಪೆಸಿಫಿಕಲಿ ಬಾರ್ಡ್ ಬೈ ಟೈಮ್ ಅಂತಾರೆ. ಅಷ್ಟೇ ಅಲ್ಲ, ಈ ರೀತಿ ಮತ್ತು ಒಂದು ಬಹಳ
ಉತ್ತಮವಾದ ತೀರ್ಪು ಯಾವುದು ಅಂದ್ರೆ ಆರ್ಡರ್ 7 ರೂಲ್ಸ್ 7 ಆಫ್ CPC, ಮೌಲ್ಡಿಂಗ್ ಆಫ್ ರಿಲೀಫ್ಸ್ ಅಂತ ಹೇಳಿ ನಾವು ಕೇಳ್ತೇವೆ. ಮೌಲ್ಡಿಂಗ್ ಆಫ್ ರಿಲೀಫ್ಸ್ ಅಂತ ಹೇಳ್ತೀವಿ. ವೆದರ್ ದಿ ಕೋರ್ಟ್ ಕ್ಯಾನ್ ಮೌಲ್ಡ್ ದ ರಿಲೀಫ್. ಕೋರ್ಟ್ ಕ್ಯಾನ್ ಮೌಲ್ಡ್ ದ ರಿಲೀಫ್ ಪ್ರೊವೈಡೆಡ್ ದೇರ್ ಆರ್ ಪ್ಲೀಡಿಂಗ್ಸ್ ಟು ದಟ್ ಎಫೆಕ್ಟ್. ಅಂದ್ರೆ ಇನ್ ಎ ಸೂಟ್ ಫಾರ್ ಪಾರ್ಟಿಷನ್, ಸಪೋಸ್ something is left out, the court can still mold the reliefs provided all the necessary parties are there and necessary properties are there. ಇಲ್ಲಿ ಕೇಳಿದ್ದೇನು, ಯಾವ ಪಕ್ಷಗಾರರು ಕೂಡ ಹಿಸ್ಸೆ ಕೇಳಿರ್ಲಿಲ್ಲ. None of the parties in the 4 suits had sought for the relief of partition. So therefore the trial court was not competent to mold the relief without there being any basis in the foundation. That is how the provisions of Article 7 Rule 7 of CPC has been dealt with. So ಅಲ್ಲಿ ಆ ರೀತಿ ಮೌಲ್ಡ್ ಮಾಡಿರ್ತಕ್ಕಂಥದ್ದು ಸರಿಯಲ್ಲ ಅಂತ ಹೇಳಿದ್ರು. ರೆಸ್ ಜುಡಿಕೇಟಾ ಆಗ್ಲಿಲ್ಲ. ಮತ್ತು ಪುನಃ ಏನು ದೇವಕಿನಂದನ್ ಅಗರ್ವಾಲ್ ತಂದಂತಹ ದಾವೆ ಮೈಂಟೈನಬಲ್ ಅಂತ ಹೇಳಿ 3 ಜನ ನ್ಯಾಯಾಧೀಶರು ಹೇಳಿದ್ದಾರೆ. ಅದನ್ನು ಕೂಡ ಪುನರುಚ್ಚರಿಸ್ತಾರೆ ಇಲ್ಲಿ. ಮತ್ತು ಒಂದು ಬಹಳ ಎವಿಡೆನ್ಸ್ನ ಮಾಡಿಕೊಟ್ಟಿರೋ ತೀರ್ಪು ಇನ್ನೊಂದು ಅಂತ ಹೇಳಿದ್ರೆ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಒಂದು ಎಕ್ಸ್ಪರ್ಟ್ ಒಪಿನಿಯನ್ ಕೊಟ್ಟಿರ್ತಾರಲ್ಲ, ರಿಟರ್ನ್ ಒಪಿನಿಯನ್ನು. ಆ ರಿಟರ್ನ್ ಒಪಿನಿಯನ್ ನಲ್ಲಿ ನಿಜ ಆ ಬಾಬ್ರಿ ಮಸೀದಿಯ ಕೆಳಗಡೆ ಏನು ಉತ್ಖನನ ಮಾಡಿದಾಗ ಏನು ಸಿಕ್ತು, ಅಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹದ್ದು ಅಥವಾ ಯಾವುದೋ ಒಂದು ನಾನ್ ಇಸ್ಲಾಮಿಕ್ ಸ್ಟ್ರಕ್ಚರ್ ಇತ್ತು ಅಂತ ಕಂಡು ಬರ್ತದೆ. ಅದು ಯಾವ ಇಸವಿಯಲ್ಲಿ ಯಾವ ಸಮಯಕ್ಕೆ ಸೇರಿದ್ದು ಅಂತ ನಿಖರವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ 1528ನೇ ಇಸ್ವಿಗಿಂತ ಮುಂಚೆ ಸುಮಾರು 12ನೇ ಶತಮಾನದಲ್ಲಿ ಕಟ್ಟಿದಂತಹ ಅದು ಇಂಥ ನಾನ್ ಇಸ್ಲಾಮಿಕ್ ಸ್ಟ್ರಕ್ಚರ್ ಆಗಿತ್ತು. ಅದನ್ನ ಕೆಡವಿದ್ರು ಅಥವಾ ಬಿದ್ದು ಹೋಗಿತ್ತು ಅಥವಾ ಅದು ಹಿಂದೂ ಸ್ಟ್ರಕ್ಚರೇ ಆಗಿತ್ತು ಅನ್ನುವ ಒಂದು ನಿಖರವಾದ ವರದಿಯನ್ನು ಕೊಟ್ಟಿಲ್ಲದಲೇ ಇರುವುದರಿಂದ ನಾವು ಆ ವಿಷಯದಲ್ಲಿ ಏನು ಹೇಳಕ್ಕೆ ಇಚ್ಛೆ ಪಡೋದಿಲ್ಲ. ವಿ ವಿಲ್ ಓನ್ಲಿ ಸೇ ದಟ್ ದಿ space where the masjid was built was not a vacant land. It was underneath the masjid was the artifacts and there were structures which did not resemble Islamic structures in any manner. Antakanta ಒಂದು conclusive proof. Because section 45 of the Evidence Act, ನೀವು ಕಮಿಷನರ್ಸ್ ರಿಪೋರ್ಟ್ ಅಂತ ಹೇಳ್ತಿರಲ್ಲ, ಅದನ್ನ ಯಾವ ರೀತಿ ಕಮಿಷನರ್ ರಿಪೋರ್ಟ್ಗೆ ತಕರಾರು ಹಾಕಬಹುದು, ತಕರಾರು ಹಾಕದೆ ಹೋದ್ರೂ ಕೂಡ ಅದನ್ನ ಹೇಗೆ ನಾವು ಅಟ್ಯಾಕ್ ಮಾಡಬಹುದು ಅನ್ನೋದಕ್ಕೆ ಕೂಡ ಆರ್ಡರ್ 26 ರೂಲ್ 9, ಆರ್ಡರ್ 26 ರೂಲ್ 10A ಆಫ್ CPC ಇದನ್ನ ಬಹಳ ಒಂದು 30-40 ಪೇಜು ಅದರ ಬಗ್ಗೆ ಡಿಸ್ಕಷನ್ ಮಾಡಿದ್ದಾರೆ. ಇದು ಇದಕ್ಕೆ ಸಂಬಂಧಪಟ್ಟಂತ ಲಿಮಿಟೇಷನ್ ಆಯ್ತು, ರೆಸ್ ಜುಡಿಕೇಟ್ ಆಯ್ತು, ಆಮೇಲೆ ಕನ್ಸಿಡರೇಷನ್ ಆಫ್ ದಿ ರಿಪೋರ್ಟ್ ಆಫ್ ದಿ ಎಕ್ಸ್ಪರ್ಟ್ ಆಯ್ತು, ಆಮೇಲೆ ಅಡ್ವರ್ಸ್ ಪೊಸಿಷನ್. ಬಿಕಾಸ್ ಅಡ್ವರ್ಸ್ ಪೊಸಿಷನ್ ಪ್ಲೀ ತಗೊಂಡಿದಾರಲ್ಲ Sunni Waqf Board Mandaliru. Alternatively, if for any reason the court were to hold that the mosque, that there was no dedication of mosque, or that there was no grant, or there was no lost grant, perfect our title by adverse possession. ಅದಕ್ಕೆ ಹೇಳ್ತಾರೆ adverse possession ಅಂತ ಹೇಳಿದ ತಕ್ಷಣನೇ the presumption is that there is an admission of the ownership of the adversary. So the plea of adverse possession presupposes the presumption of the admission of the title of the opposite side. ಅದಲ್ದಲೇನೆ ನೀವು ಇಲ್ಲಿ ಗ್ರಾಂಟ್ ಆಗಿತ್ತು, ನಮಗೆ ಬಾಬರ್ ಕಾಲದಲ್ಲಿ ಈ ಮಸೀದಿ ಕಟ್ಟಿ ನಮಗೆ ಗ್ರಾಂಟ್ ಮಾಡಿದ್ರು ಅಂತ ಹೇಳ್ತಾರೆ. ಅದಕ್ಕೆ ದಾಖಲೆ ಇಲ್ಲ. ದಾಖಲೆ ಇರಲೇಬೇಕು ಅಂತಾನು ಏನಿಲ್ಲ. ಆದ್ರೆ ಬಹಳ ವರ್ಷಗಳಿಂದ ನೀವು ಮಾಡ್ತಾ ಇದ್ದೀರಾ ಅನ್ನೋದಕ್ಕೂ ದಾಖಲೆ ಇಲ್ಲ. ಯಾಕೆಂದ್ರೆ 1858ನೇ ಇಸ್ವಿಗಿಂತ ಮುಂಚೆ ಇಲ್ಲಿ ನಮಾಜ್ ನಡೆದಿತ್ತು ಅನ್ನೋದಕ್ಕೆ ಯಾವುದೇ ಒಪ್ಪಬಹುದಾದ ಸಾಕ್ಷ್ಯ ಇಲ್ಲ. ಅದನ್ನ ವಕೀಲರು, ಸುನ್ನಿ ವಕ್ಫ್ ಬೋರ್ಡ್ ಮಂಡಳಿಯ ಹಿರಿಯ ವಕೀಲರು ಒಪ್ಕೊಳ್ತಾರೆ. ಹೈಕೋರ್ಟ್ನಲ್ಲೂ ಒಪ್ಕೊಳ್ತಾರೆ, ಸುಪ್ರೀಂ ಕೋರ್ಟ್ನಲ್ಲೂ ಒಪ್ಕೊಳ್ತಾರೆ. ಸೊ ಅದನ್ನು ಒಂದು ಕೂಡ ಮನಸ್ಸಲ್ಲಿ ಇಟ್ಕೊಳ್ತಾರೆ. ಅಂದ್ರೆ ನಾನು ಹೇಳಿದ ಈ ಪ್ರಾಬಬಿಲಿಟೀಸ್ ಎಲ್ಲ ಹೇಗೆ ಶಿಫ್ಟ್ ಆಗ್ತದೆ ಅಂತಕ್ಕಂಥದ್ದು. ಒಂದು, ರಾಮ ಅಯೋಧ್ಯೆಯಲ್ಲಿ ಹುಟ್ಟಿದ ಅನ್ನೋದು ಏನು ವಾಲ್ಮೀಕಿ ರಾಮಾಯಣದಲ್ಲಿ ಹೇಳಿದ್ದಾರೆ ಮತ್ತು ಇದನ್ನು ಏನು ಹಿಂದೂಗಳು ನಂಬಿದ್ದಾರೆ ಅದನ್ನು ನಾವು ತಕರಾರು ಮಾಡೋದಿಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನು ಆರ್ಡರ್ 10 ರೂಲ್ ನಲ್ಲಿ 2 ನಲ್ಲಿ ಕೊಟ್ಟ ಜಫರ್ ಜಲಾನಿ ಕೊಟ್ಟಂತ ಸ್ಟೇಟ್ಮೆಂಟ್ ಹೈಕೋರ್ಟ್ ನಲ್ಲಿ ಅದನ್ನ ಅಪ್ರೂವ್ ಮಾಡಿದ್ದು ಒಪ್ಕೊಂಡಂತಹದ್ದು ಸುಪ್ರೀಂ ಕೋರ್ಟ್ ನಲ್ಲಿ ವಕೀಲರು.
ಅದಾದ ನಂತರ 1858ಕ್ಕಿಂತ ಮುಂಚೆ ಅಲ್ಲಿ ಮಸೀದಿ ಇದ್ರೂ ಕೂಡ ನಮಾಜ್ ಆಗಿದೆ ಅಂತಕ್ಕಂಥದ್ದಕ್ಕೆ, ನಮಾಜ್ ಮಾಡ್ತಾ ಇದ್ರು ಅವ್ಯಾಹತವಾಗಿ ಇವ್ರ ಸ್ವಾಧೀನದಲ್ಲೇ ಇತ್ತು ಅಂತಕ್ಕಂಥದ್ದಕ್ಕೆ ಯಾವುದು ದಾಖಲೆ ಇಲ್ಲ. ಜೊತೆಗೆ ಹಿಂದೂ ಮತ್ತು ಮುಸಲ್ಮಾನರ ನಡುವೆ ಈ ವಿಚಾರದಲ್ಲಿ ಇನ್ನರ್ ಕೋರ್ಟ್ ಯಾರ್ಡ್, ಔಟರ್ ಕೋರ್ಟ್ ಯಾರ್ಡ್ ಬಗ್ಗೆ ಆಗಾಗ್ಗೆ ತಕರಾರು ನಡೀತಾ ಇದ್ದು, ಸರ್ಕಾರದ ಅಧಿಕಾರಿಗಳ ನಡುವೆ ಡೆಪ್ಟಿ ಕಮಿಷನರು ಹೋಮ್ ಕಮಿಷನರಿಗೆ ಬರೆದದ್ದು, ಡೆಪ್ಟಿ ಕಮಿಷನರು ಚೀಫ್ ಸೆಕ್ರೆಟರಿಗೆ ಬರೆದಂತಹ ರಿಪೋರ್ಟ್ಗಳು, FIR ಅನೇಕ FIRಗಳಲ್ಲಿ ಆಗಿರ್ತಕ್ಕಂಥ ಉಲ್ಲೇಖಗಳು, ಕಮಿಷನರ್ಸ್ ರಿಪೋರ್ಟ್, ಅರ್ಲಿಯರ್ ಕಮಿಷನರ್ಸ್ ರಿಪೋರ್ಟ್, ಇದನ್ನೆಲ್ಲ ತಗೊಂಡು ಆಗ ಬ್ಯಾಲೆನ್ಸ್ ಮಾಡ್ತಾರೆ ಪ್ರಾಬಬಿಲಿಟೀಸ್. ಸೊ ಆನ್ ದಿ ಬೇಸಿಸ್ ಆಫ್ ಪ್ರಾಬಬಿಲಿಟೀಸ್ suit number 5 is more acceptable, though the suit of Sunni Waqf Board is held to be in time maintainable so far as the declaratory relief of mosque being there, that namaz was being offered continuously and they had perfected that title, is negative. And ultimately, suit is decreed, holding that Ram Lalla deity and the evidence on record indicates on probabilities that people have faith that Ram was born here and puja was being done here, and that's how it is to be seen. Before concluding, I would like to take all of you to one important event in this case. When Babri Masjid was demolished on 6/12/1992, the then central government passed an act called Certain Areas, Acquisition of Certain Areas in Ayodhya 1993 Act. ಅದರ ಪ್ರಕಾರ ಈ ಡಿಸ್ಪ್ಯೂಟೆಡ್ ಜಾಗ ಮತ್ತು ಅದರ ಸುತ್ತಮುತ್ತ ಇದ್ದ 67 ಎಕರೆ ಖಾಲಿ ಜಾಗನ ಅಕ್ವೈರ್ ಮಾಡ್ಕೊಳ್ತಾರೆ. ಅಕ್ವೈರ್ ಮಾಡ್ಕೊಂಡದನ್ನು ಚಾಲೆಂಜ್ ಮಾಡ್ತಾರೆ. ಯಾರು? ಡಾಕ್ಟರ್ ಫರೂಕ್ ಇಸ್ಮಾಯಿಲಿ ಅನ್ನೋರು. ಆ ಚಾಲೆಂಜ್ ಮಾಡಿದಾಗ ಅದರಲ್ಲಿ ಒಂದು ಪ್ರಮುಖವಾದ ಅಂಶ ಏನಂದ್ರೆ, ಈ ಡಿಸ್ಪ್ಯೂಟೆಡ್ ಜಾಗ ಮತ್ತು ಸುತ್ತಮುತ್ತ ಜಾಗ ಎಲ್ಲದನ್ನು ಕೂಡ ಸ್ಟೇಟಸ್ ಕೋನ ಇರಬೇಕು, ಇದೆಲ್ಲ ಬೆಸ್ಟ್ ವಿತ್ ದಿ ಗವರ್ನಮೆಂಟ್, ರಿಸೀವರ್ ನೋಡ್ಕೊಳ್ಬೇಕು. ಅದರ ಜೊತೆಗೆ ಸಬ್ಸೆಕ್ಷನ್ 3 ಆಫ್ ಸೆಕ್ಷನ್ 4 ಆಫ್ ದಿ ಸೆಡ್ ಆಕ್ಟ್ ಏನು ಹೇಳುತ್ತೆ ಅಂದ್ರೆ, ಆಲ್ ಪೆಂಡಿಂಗ್ ಸೂಟ್ಸ್, ಅಪೀಲ್ಸ್, ರಿವಿಷನ್ಸ್, ವಾಟ್ ಎವರ್, ದೇ ಸ್ಟ್ಯಾಂಡ್ ಅಬೇಟೆಡ್ ಅಂದಿದ್ರು. ವೈಲ್ upholding the entire act, that is Certain Areas Acquisition Act of Ayodhya 1993, the Constitution bench held by a split verdict of 3:2 that section 4, subsection 3 of section 4 is unconstitutional, and reference made by the esteemed His Excellency the President of India, seeking opinion of the Supreme Court as to whether there was a Hindu temple beneath the Babri Masjid structure, was disposed of as having become infructuous. Let us assume that if the Supreme Court had ultimately held subsection 3 of section 4 also, there would not have been any litigation by way of a suit and ultimate conclusion by the Honorable Supreme Court on 9/11/2019. And in the meantime, there was some observation in the said Dr. Farooq Ismaili's case. The observation was made that mosque is not an integral part of Islam, and that government in its power of eminent domain can acquire any place of religious significance, including mosque. This observation was sought to be reviewed, and in this regard, a bench of 3 judges was constituted, and an ultimate decision by way of majority decision 2:3 was held. Now that the observation made in the Ayodhya Act of 1993 does not require any reconsideration, and then the matter went on. Arguments were heard, and that's how the Supreme Court has eloquently dealt with the various issues. Why I am bringing to your notice is,
in most of the suits, the issues will be very, very simple, 1 or 2 issues. But here is a case. There may be cases before many courts where several suit, counter suit, or many suits in respect of same litigation may be pending, and several issues might have been raised by the parties. And how such issues have to be dealt with has been eloquently explained by the Honorable Supreme Court in this case. It is in this regard the judgment of M. Siddiq and others versus Mahantas is a wonderful judgment. I request all of you to make use of this pandemic time to thoroughly study this decision, and this helps you a lot. And please bear in mind that you have to work very hard while preparing for arguments, either in a suit or an appeal. You must assist the court in an excellent and efficient manner, and then you can expect a judgment. And see, the lawyers who argued, many of them were so aged. Mr. Senior Counsel, Mr. Parasharan, who represented number 5, was already 91 years. And Mr. Dhawan was also 77 years. And I'm very happy that all of you have been very patient to listen to me. And it is very difficult to concisely put before you the entire Ram Janmabhoomi case. I have made my honest efforts to bring some important facets of first appeal in the light of this iconic judgment in M. Siddiq's case. I thank the organizers for giving me an opportunity. When Mr. Shauri requested me to give a webinar talk, I could not say no, because many lawyers, especially young lawyers who are interested in conducting civil cases, will be benefited. And I hope that you will make use of this pandemic time to study a lot more, especially this judgment. This will help you in conducting many civil cases and appeals. Thank you. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಸರ್. ತುಂಬಾ ಸವಿಸ್ತಾರವಾಗಿ ತಿಳಿಸ್ಕೊಟ್ರಿ. ತುಂಬಾ ಹೃದಯದ ಧನ್ಯವಾದಗಳು ತಮ್ಗೆ. ಬಟ್ ಇವತ್ತು ಗುರುಪೂರ್ಣಿಮೆ, ಪ್ರತಿಯೊಬ್ರು ಎಲ್ಲರೂ ಮನೆಯಲ್ಲಿ ಇರೋ ಸಂದರ್ಭ ಮತ್ತೆ ಲಾಕ್ಡೌನ್ ಸಂದರ್ಭದಲ್ಲಿ ಇಷ್ಟು ಸವಿಸ್ತಾರವಾಗಿ ರಾಮ ಜನ್ಮಭೂಮಿ ಜಡ್ಜ್ಮೆಂಟ್ ಮತ್ತು ಸಿವಿಲ್ ಫಸ್ಟ್ ಅಪೀಲ್ ಬಗ್ಗೆ ಇಷ್ಟು ಸವಿಸ್ತಾರವಾಗಿ ತಿಳಿಸ್ಕೊಂಡಂತ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇವೆ ಅಧಿವಕ್ತ ಪರಿಷತ್ ಕಡೆಯಿಂದ ಸರ್. ಸವಿಸ್ತಾರ ಅಂತ ಹೇಳಲಿಕ್ಕೆ ಆಗಲ್ಲ, ಅಂದ್ರೆ ಬಹಳ ಇದನ್ನ ಹೇಳಿದ್ವಿ. ಸವಿಸ್ತಾರ ಅಂದ್ರೆ ಒಂದು ದಿನ ಬೇಕಾಗಬಹುದು. ಎಷ್ಟು ಸಾಧ್ಯವೋ ಅಷ್ಟನ್ನ ನಾನು ಸಕ್ಸೆಂಟ್ ಆಗಿ ಹೇಳೋ ಪ್ರಯತ್ನ ಮಾಡಿದ್ದೇನೆ. ಈವನ್ ಜಡ್ಜ್ಮೆಂಟ್ ಅನ್ನ ನಾವು ಇಷ್ಟು ಸವಿಸ್ತಾರವಾಗಿ, ಅಂದ್ರೆ ಇಷ್ಟು ಕ್ಲೀನ್ ಆಗಿ ಓದಿದ್ರು ನೀವ್ ಹೇಳಿದ ತರ ಅರ್ಥ ಮಾಡ್ಕೊಳಕ್ ತುಂಬಾ ಕಷ್ಟ ಆಗ್ತಿತ್ತು ಸರ್. ಬಟ್ ನೀವ್ ಅದನ್ನ ಹೆಂಗ್ ವಕೀಲರಿಗೆ ಮತ್ತೆ ಕೆಲವ್ರಿಗೆ ಜಡ್ಜ್ಮೆಂಟ್ ಅನ್ನ ಓದಿ ಅರ್ಥ ಆಗದವರಿಗೆ ನಿಮ್ಮ ಈ 1.25 ಗಂಟೆಯಲ್ಲಿ ಏನ್ ಹೇಳ್ಕೊಟ್ಟಿದೀರಾ ಅದು ತುಂಬಾ ಮನಸ್ಸಿಗೆ ನಾಟಿದೆ ಅನ್ನೋದು ಕೆಳಗಡೆ ಬಂದಿರೋ ಕಮೆಂಟ್ ಗಳಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ ಜೊತೆ ಅಧಿವಕ್ತ ಪರಿಷತ್ನ ಈ ಫೇಸ್ಬುಕ್ ಲೈವ್ ಅಲ್ಲಿ ಭಾಗವಹಿಸಿದ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆ ಹೇಳಿ, ಅಧಿವಕ್ತ ಪರಿಷತ್ನ ಪರಿಕಲ್ಪನೆಗಳು, ಕಾರ್ಯಕ್ರಮಗಳ ವಿಸ್ತಾರವನ್ನ ತಿಳಿಸ್ಕೊಟ್ಟಂತ ಶ್ರೀಯುತ ರವೀಂದ್ರನಾಥ್ PS ಅವರಿಗೂ, ವಕೀಲರು ಮಂಗಳೂರು ಬಾರ್ ಹಾಗೂ ಅಧಿವಕ್ತ ಪರಿಷತ್ನ ರಾಜ್ಯಾಧ್ಯಕ್ಷರು ಸಹ, ಅವರಿಗೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕಾರ್ಯಕ್ರಮ ಆಯೋಜನೆಯಲ್ಲಿ ತೊಡಗಿಸಿಕೊಂಡು ಸುಮಾರು 10 ದಿನಗಳಿಂದ ಈ ಕಾರ್ಯಕ್ರಮವನ್ನ ಯಶಸ್ವಿ ಆಗ್ಬೇಕು ಅಂತ ಹೇಳಿ ಓಡಾಟ ಮಾಡಿದಂತ ಮತ್ತೆ ಸರ್ ನಿವೃತ್ತ ನ್ಯಾಯಮೂರ್ತಿಗಳನ್ನ ವಿಚಾರಿಸಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಬರುವಾಗ ಮಾಡಿ ಎಲ್ಲಾ ತಂತ್ರಜ್ಞಾನವನ್ನ ಯುಟಿಲೈಸ್ ಮಾಡ್ಕೊಳ್ಬೇಕು ಅಂತ ನಮ್ಗೆ ಹೇಳಿ ಆ ಯುಟಿಲೈಸ್ ಮಾಡ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ಕೊಟ್ಟಂತ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರು ಶ್ರೀಯುತ ಶೌರಿ ಅವರಿಗೂ ಸಹ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈ ಕಾರ್ಯಕ್ರಮ ಈ ಬಾರಿ ಇಷ್ಟು ಯಶಸ್ವಿ ಆಗಕ್ಕೆ ಕಾರಣ ಅಧಿವಕ್ತ ಪರಿಷತ್ನ ಕಾರ್ಯಕರ್ತರು ಸಹ ಹಾಗೂ ವಕೀಲರು ಮತ್ತು ಇದನ್ನ ವೀಕ್ಷಣೆ ಮಾಡಿದಂತ ವಕೀಲರಿಗೂ, ಅವರಿಗೂ ಸಹ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಮತ್ತೆ ಮತ್ತೊಂದು ವಿಚಾರ ಹೇಳಲೇಬೇಕು. ಇವತ್ತು ತಾಂತ್ರಿಕವಾಗಿ ನಮ್ಗೆ ಸಹಾಯ ಮಾಡಿದಂತ ವಿದ್ಯಾರ್ಥಿ ಪರಿಷತ್ನ ನಮ್ಮ ರಾಮ್ ವ್ಯಾಸ್ ಅವರು ಮತ್ತೆ ಭಾರದ್ವಾಜ್ ಅವರು, ಇವರಿಗೂ ಮತ್ತೆ ಜಯಪ್ರಕಾಶ್ ಅವರು, ಇವರಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಅಧಿವಕ್ತ ಪರಿಷತ್ನ ಕಡೆಯಿಂದ. ಹಾಗಾಗಿ
ಸರ್ ನೀವೇನಾದ್ರು ಹೇಳೋದಿದ್ರೆ ಹೇಳ್ಬಿಡಿ ಸರ್. ಏನಿಲ್ಲ, ಪಾಪ ಬಹಳ ಜನ ವಕೀಲ ಮಿತ್ರರು ಈ ವೆಬಿನಾರ್ ಅಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳು. ಇದನ್ನು ಆರ್ಗನೈಸ್ ಮಾಡಿದಂತ ಅಧಿವಕ್ತಾ ಪರಿಷತ್ ಅವರು ಪರಿಷತ್ತಿನ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದಂತ ಧನ್ಯವಾದ. ಥ್ಯಾಂಕ್ ಯು ಸರ್. ಇನ್ನೊಂದು ವಿಷಯ ಇದೆ. ಇವತ್ತಿಂದ ಅಧಿವಕ್ತ ಪರಿಷತ್ ಕಡೆಯಿಂದ ಸ್ವದೇಶಿ ಸ್ವಾವಲಂಬನೆ ಅಭಿಯಾನ ಸಹಿ ಸಂಗ್ರಹ ನಡೀತಾ ಇದೆ. ಪ್ರತಿಯೊಬ್ಬರಿಗೂ ತಮಗೆ ಒಂದು ಮೆಸೇಜ್ ಬರ್ತಾ ಇದೆ, ಮತ್ತೆ ಒಂದು ವಾಟ್ಸಪ್ ಇಂದ ಒಂದು ವಿಷಯ ನಿಮ್ಗೆ ಫಾರ್ವರ್ಡ್ ಆಗ್ತಾ ಇದೆ. ಅದನ್ನ ಫಿಲ್ ಮಾಡಿ ಜಸ್ಟ್ 20 ಸೆಕೆಂಡ್ ಅಲ್ಲಿ ಅದನ್ನ ಫಿಲ್ ಮಾಡ್ಬೋದು. ಆ ಫಿಲ್ ಮಾಡೋಕ ಮೂಲಕ ಈ ದೇಶದಲ್ಲಿ ಏನು ಸ್ವದೇಶಿ ಸ್ವಾವಲಂಬನೆ ಮಾಡ್ಬೇಕು ಅನ್ಕೊಂಡಿದೆ ಅದಕ್ಕೆಲ್ಲ ನಿಮ್ಮ ಬೆಂಬಲವನ್ನ ಕೋರ್ತಾ ಈ ಕಾರ್ಯಕ್ರಮವನ್ನ ಅಧಿವಕ್ತ ಪರಿಷತ್ ಕರ್ನಾಟಕ ದಕ್ಷಿಣ ನಡೆಸಿದ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ರಾಮ್, ಕ್ಲೋಸ್ ಮಾಡ್ಬಿಡಿ. ರಾಮ್, ಕೇಳಿಸ್ತಾ ಇದೆಯಾ?